ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್. ಎಲ್ಲೆಡೆ ವೈಕುಂಠ ಏಕಾದಶಿ ಅದ್ದೂರಿ ಆಚರಣೆ. ಬೆಳಗ್ಗಿನಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು, ಭಕ್ತಿ ಭಾವದ ವಾತಾವರಣ. ಸ್ವರ್ಗದ ಬಾಗಿಲು ಮೂಲಕ ಪ್ರವೇಶಿಸಿ ಅನೇಕ ಗಣ್ಯರು ಹಾಗೂ ಸಾವಿರಾರು ಭಕ್ತರಿಂದ ಶ್ರೀ ಲಕ್ಷ್ಮೀ ವೆಂಕಟರಮಣ ದರ್ಶನ. ಜನವರಿ 3 ಮತ್ತು 4ರಂದು ಚನ್ನರಾಯಪಟ್ಟಣದಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಕಪ್ ಕಬಡ್ಡಿ ಟೂರ್ನಿ. ಏಕಲವ್ಯ ಪ್ರಶಸ್ತಿ ವಿಜೇತರು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರಿಗೆ ವಿಶೇಷ ಸನ್ಮಾನ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳನ್ನು ಉತ್ತೇಜಿಸಲು ಆಯೋಜಕರ ಮನವಿ. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಜನ್ಮದಿನದ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ. ನೂರಾರು ಸಾರ್ವಜನಿಕರಿಂದ ರಕ್ತದಾನ. ಮಾನವೀಯ ಸೇವೆಗೆ ಮೆಚ್ಚುಗೆ. ವೈಕುಂಠ ಏಕಾದಶಿಯ ಪವಿತ್ರ ಸಂದರ್ಭದ ಅಂಗವಾಗಿ ನಗರದ ಮಹಾರಾಜ ಪಾರ್ಕ್ ಸಮೀಪದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಇಂದು ಬೆಳಗ್ಗಿನಿಂದಲೇ ಭಕ್ತಿಭಾವದ ವಾತಾವರಣ ನಿರ್ಮಾಣವಾಗಿತ್ತು. ವೈಕುಂಠ ಏಕಾದಶಿಯ ಪವಿತ್ರ ಸಂದರ್ಭದ ಅಂಗವಾಗಿ ನಗರದ ಮಹಾರಾಜ ಪಾರ್ಕ್ ಸಮೀಪದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಇಂದು ಬೆಳಗ್ಗಿನಿಂದಲೇ ಭಕ್ತಿ ಭಾವದ ವಾತಾವರಣ ನಿರ್ಮಾಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ದೇವರಿಗೆ ವಿಶೇಷ ಪೂಜೆ ಪುರಸ್ಕಾರಗಳು ನೆರವೇರಿದ್ದು, ಸಾವಿರಾರು ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಸ್ವರ್ಗದ ಬಾಗಿಲು ಮೂಲಕ ಒಳನುಗ್ಗಿ ಶ್ರೀ ಲಕ್ಷ್ಮೀ ವೆಂಕಟರಮಣನ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಅವರು ಕುಟುಂಬದೊಂದಿಗೆ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಜೊತೆಗೆ ಜಿಲ್ಲಾಧಿಕಾರಿ ಕೆ.ಎಸ್. ಲತಾಕುಮಾರಿ ಸೇರಿದಂತೆ ಅನೇಕ ಗಣ್ಯರು ದೇವರ ದರ್ಶನ ಪಡೆದು ಪೂಜೆಯಲ್ಲಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕ ಎಚ್.ಪಿ. ಸ್ವರೂಪ್, ವೈಕುಂಠ ಏಕಾದಶಿ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ. ಬೆಳಗ್ಗಿನಿಂದ ಸಂಜೆಯವರೆಗೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ. ಸರ್ವರಿಗೂ ಭಗವಂತನು ಒಳಿತನ್ನೇ ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುವುದಾಗಿ ತಿಳಿಸಿದರು. ದೇವಾಲಯಕ್ಕೆ ಬಂದ ಎಲ್ಲ ಭಕ್ತರಿಗೆ ಲಾಡು ರೂಪದಲ್ಲಿ ಪ್ರಸಾದ ವಿತರಿಸಲಾಗುತ್ತಿದೆ ಎಂದರು. ಇದೇ ವೇಳೆ ಸಮಸ್ತ ಜನತೆಗೆ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು. ಅಲ್ಲದೆ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ಲಿಫ್ಟ್ಗೆ ಚಾಲನೆ ನೀಡಿರುವುದಾಗಿ ಹೇಳಿದರು. ಧನುರ್ಮಾಸದಂದು ವಿಶೇಷವಾಗಿ ವೈಕುಂಠ ಏಕಾದಶಿಯ ದಿನ ನಮ್ಮ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಪೂಜಾ ಕೈಂಕರ್ಯಗಳು ಮತ್ತು ದೇವರ ಒಂದು ಆಶೀರ್ವಾದದಿಂದ ಎಲ್ಲರೂ ಕೂಡ ಭಾಳ ಅದ್ದೂರಿಯಾಗಿ ಇವತ್ತು ಒಂದು ಪೂಜೆ ಕೈಂಕರ್ಯಗಳನ್ನ ಮಾಡ್ಕೊಂಡ್ಬಂದಿದ್ದಾರೆ. ವಿಶೇಷವಾದ ದಿನ ಇವತ್ತು ಕೂಡ ಎಲ್ಲ ನಮ್ಮ ಟ್ರಸ್ಟು ಏನು ಸೀತಾರಾಮಾಂಜನೇಯ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರಿರ್ಬೋದು, ಶ್ರೀಕಾಂತ್ ಅವರು ಮತ್ತು ಎಲ್ಲ ಹಿರಿಯರು ಎಲ್ಲರೂ ಕೂಡ ಸೇರಿ ಇವತ್ತು ಲಿಫ್ಟನ್ನು ಕೂಡ ಮಾಡಿ ಇವತ್ತು ಸಾರ್ವಜನಿಕರಿಗೆ ಲೋಕಾರ್ಪಣೆಯನ್ನು ಮಾಡಿದರೆ, ಈ ಸಂದರ್ಭದಲ್ಲಿ ನಾನೆಲ್ಲ ಭಕ್ತಾದಿಗಳಿಗೆ ಬರುವಂಥ ಎಲ್ಲ ಭಕ್ತಾದಿಗಳು ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ, ನಾಡಿನ ಸಮಸ್ತ ಜನತೆಗೆ ಭಗವಂತ ಒಳ್ಳೇದು ಮಾಡಲಿ, ಮಳೆ ಬೆಳೆ ಎಲ್ಲರಿಗೂ ಕೂಡ ಆಗಲಿ, ಸುಭಿಕ್ಷವಾಗಿ ಎಲ್ಲ ಸಮಸ್ತ ಜನತೆ ಚೆನ್ನಾಗಿರಲಿ ಅಂತ ನಾನು ಕೂಡ ಭಗವಂತನ ಪ್ರಾರ್ಥಿಸಿ ಮತ್ತೊಮ್ಮೆ ಪ್ರತಿ ವರ್ಷ ಅದೇ ಥರ ಅದ್ದೂರಿಯಾಗಿ ಒಂದು ಪೂಜಾ ಕೈಂಕರ್ಯಗಳನ್ನು ಮಾಡಿ ಸಾರ್ವಜನಿಕರು ಕೂಡ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೂಡ ಹಾಸನ ಜನತೆಗೆ, ಸಮಸ್ತ ಜನತೆಗೆ, ನಾಡಿನ ಸಮಸ್ತ ಜನತೆಗೆ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ. ನಾನು ನಮ್ಮ ಕುಟುಂಬಸ್ಥರು ಪ್ರತಿ ವರ್ಷ ನಮ್ಮ ತಂದೆ ದಿವಂಗತ ಎಚ್.ಎಸ್. ಪ್ರಕಾಶ್ ಇದ್ದನ್ನು ಕಾರಣದಿಂದ ಕೂಡ ಸೀತಾರಾಮಾಂಜನೇಯ ದೇವಸ್ಥಾನ ಮತ್ತು ಎಲ್ಲ ಟ್ರಸ್ಟೀಸ್ ಏನಿದ್ದಾರೆ ಭಾಳ ಒಂದು ವಿಶೇಷವಾದ ಪ್ರೀತಿ ನಮ್ಮ ಕುಟುಂಬದ ಮೇಲೆ ಇಟ್ಟಿದ್ದಾರೆ. ಶಾಸಕರಾಗ ಕೂಡ ನಮ್ಮ ತಂದೆ ಭಾಳ ಹಿಂದಿನಿಂದಲೂ ಕೂಡ ನಮ್ಮ ತಾತ ದಿವಂಗತ ಸಣ್ಣಯ್ಯವರು ಇದ್ದಾಗಲಿಂದ ಕೂಡ ಭಾಳ ಅನ್ಯೋನ್ಯವಾಗಿ ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ, ಅದೇ ರೀತಿ ನನ್ನ ಧರ್ಮಪತ್ನಿ ತಾಯಿ ಎಲ್ಲರೂ ಕೂಡ ಇವತ್ತು ಬಂದು ಪೂಜೆಯನ್ನು ಮಾಡಿ ದೇವರ ಒಂದು ಆಶೀರ್ವಾದ ಪಡೆದಿದೆ. ಥ್ಯಾಂಕ್ ಯು. ಜಿಲ್ಲಾಧಿಕಾರಿ ಕೆ.ಎಸ್. ಲತಾಕುಮಾರಿ ಮಾತನಾಡಿ, ಹಾಸನ ಜಿಲ್ಲೆಯ ಸಮಸ್ತ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ತಿಳಿಸಿದರು. ಇಂದು ನಗರ ಸುತ್ತಾಟ ವೇಳೆ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದು, ವೈಕುಂಠ ಏಕಾದಶಿ ಅಂಗವಾಗಿ ಬೆಳಗ್ಗಿನಿಂದಲೇ ನೂರಾರು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಶಿಸ್ತಿನಿಂದ ದೇವರ ದರ್ಶನ ಪಡೆಯುತ್ತಿರುವುದು ಮನಸ್ಸಿಗೆ ಸಂತೋಷ ತಂದಿದೆ ಎಂದರು. ನಮ್ಮ ಸಂಪ್ರದಾಯ, ಸಂಸ್ಕೃತಿ ಹಾಗೂ ಭಕ್ತಿಯ ಮಾರ್ಗವನ್ನು ಉಳಿಸಿಕೊಂಡು ಹೋಗುವ ಇಂತಹ ಆಚರಣೆಗಳು ಮುಂದಿನ ತಲೆಮಾರಿಗೆ ದಾರಿ ತೋರಿಸುತ್ತವೆ ಎಂದು ಶ್ಲಾಘಿಸಿದರು. ಹಾಸನ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು.
ಆ್ಯಕ್ಚುಲಿ ಇವತ್ತು ಮಂಗಳವಾರ ನಮ್ಮ ಸಿಟಿ ರೌಂಡ್ಸ್ ಬೆಳಗ್ಗಿನ ಸಿಟಿ ರೌಂಡ್ಸ್ಗೆ ನಾವು ಹೊರಟಿದ್ವಿ. ಆದಾಗ್ಯೂ ನಮ್ಮ ಸ್ನೇಹಿತರು ಮತ್ತು ಇಲ್ಲಿನ ಜನತೆ ನಮಗೇನೆಲ್ಲ ಇಲ್ಲ ಮೇಡಮ್, ಇಲ್ಲಿ ಒಂದು ತುಂಬ ಒಳ್ಳೆಯ ಒಂದು ಅದ್ಭುತವಾದ ಒಂದು ದೇವಸ್ಥಾನ ಇದೆ, ಸೀತಾರಾಮೇಶ್ವರ ದೇವಸ್ಥಾನ. ಅದನ್ನು ನೀವು ಒಮ್ಮೆ ನೀವು ಭೇಟಿ ಕೊಡಿ ಅಂತ ನಾವು ಆನ್ ದ ವೇ ನೋಡಿದಾಗ ನಮಗೆ ಎಷ್ಟು ಸಂತೋಷ ಆಯಿತು ಅಂದರೆ ಇಲ್ಲೆಲ್ಲ ತುಂಬ ಬೆಳಗಿನ ಜಾವನೆ ಜನ ಎಲ್ಲ ತುಂಬ ಸೇರಿಕೊಂಡಿದ್ರು. ನಾವೂ ಸಹ ಜನಗಳ ಜೊತೆಯಲ್ಲಿ ದರ್ಶನವನ್ನು ಪಡೆದ್ವಿ, ಧನ್ಯರಾದ್ವಿ. ಮತ್ತು ನಮ್ಮ ಸಂಪ್ರದಾಯವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಭಕ್ತಿಯ ಮಾರ್ಗವನ್ನು ಉಳಿಸ್ಕೊಂಡು ಹೋಗ್ತಕ್ಕಂತಹ ಇಂತಹ ಒಂದು ಕಾರ್ಯಾಚರಣೆಗಳು ಏನು ನಾವು ಜನತೆಗೆ ಇನ್ನೂ ಹತ್ರ ಆಗ್ತಾ ಹೋಗ್ತಿದ್ದೀವಿ ಅನಿಸುತ್ತೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಸೀತಾರಾಮಾಂಜನೇಯ ದೇವಸ್ಥಾನ ಸೇವೆಯ ಸಮಿತಿಯ ಅಧ್ಯಕ್ಷ ಶ್ರೀಕಾಂತ್, ಕಾರ್ಯದರ್ಶಿ ಶ್ರೀನಿವಾಸ ಮೂರ್ತಿ, ಖಜಾಂಚಿ ಅನಂತರಾಮು, ಗಿರೀಶ್, ನಿರ್ದೇಶಕರಾದ ಅಶ್ವಥ್, ರಕ್ಷಿತ್, ವೆಂಕಟ ಸುಬ್ಬಯ್ಯ, ನಟರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ಸ್ ವತಿಯಿಂದ ಆಯೋಜಿಸಲಾಗಿರುವ ಡಾಕ್ಟರ್ ಸೂರಜ್ ರೇವಣ್ಣ ಕಪ್ 5.0 ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಜನವರಿ 3ರಿಂದ 4ರಂದು ಚನ್ನರಾಯಪಟ್ಟಣದ ಸರ್ಕಾರಿ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಡೆಯಲಿದೆ ಎಂದು ನಾಗರಾಜ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನವರಿ 3ರಂದು ಸಂಜೆ 7 ಗಂಟೆಗೆ ನಡೆಯುವ ಉದ್ಘಾಟನಾ ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಸೂರಜ್ ರೇವಣ್ಣ ಅವರು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಿಎನ್ ಪುಟ್ಟಸ್ವಾಮಿ ಗೌಡ, ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ನಾಗರಾಜ್, ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ್ ಸ್ವಾಮೀಜಿ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಪರಮದೇವರಾಜೇಗೌಡ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಜನವರಿ 4ರಂದು ಸಂಜೆ 7 ಗಂಟೆಗೆ ನಡೆಯುವ ಗೌರವ ಸಮಾರಂಭದಲ್ಲಿ ಮಾಜಿ ಪ್ರಧಾನಮಂತ್ರಿ ಹಾಗೂ ರಾಜ್ಯಸಭಾ ಸದಸ್ಯರಾದ ಎಚ್.ಡಿ. ದೇವೇಗೌಡ ಅವರು ಭಾಗವಹಿಸಿ ಕ್ರೀಡಾಪಟುಗಳಿಗೆ ಗೌರವ ಸಲ್ಲಿಸಲಿದ್ದಾರೆ ಎಂದರು. ಈ ಕ್ರೀಡೋತ್ಸವದಲ್ಲಿ ಏಕಲವ್ಯ ಪ್ರಶಸ್ತಿ ವಿಜೇತರು, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಕ್ರೀಡಾಪಟುಗಳು, ಬೆಂಗಳೂರು ಬುಲ್ಸ್ ತಂಡದ ಕೋಚ್ ಹಾಗೂ ಸಹಾಯಕ ಕೋಚ್ಗಳು, ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರು ಹಾಗೂ ವಿವಿಧ ಕ್ರೀಡಾ ಕ್ಷೇತ್ರದ ಸಾಧಕರು ವಿಶೇಷ ಸನ್ಮಾನ ಪಡೆಯಲಿದ್ದಾರೆ ಎಂದರು. ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಕುಸುಮಾರಾಣಿ ಅವರು ಕೂಡ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಜೊತೆಗೆ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳು ಕೂಡ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ. ಜೊತೆಗೆ ಅಂದು ಸಂಜೆ ನಮ್ಮ ಏನು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಇದೆ, ಆ ಪಂದ್ಯಾವಳಿಯನ್ನು ಉದ್ಘಾಟನೆಯನ್ನು ಅಧ್ಯಕ್ಷತೆಯನ್ನು ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸೂರಜ್ ರೇವಣ್ಣರವರು ಅದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ನಮ್ಮ ಸ್ಥಳೀಯ ಶಾಸಕರು ಆಗಿರ್ತಕ್ಕಂಥ ಸಿಎನ್ ಬಾಲಕೃಷ್ಣರವರು ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಜೊತೆಗೆ ಆವತ್ತಿನ ಕಾರ್ಯಕ್ರಮದಲ್ಲಿ ಸಿಎನ್ ಪುಟ್ಟಸ್ವಾಮಿ ಗೌಡರು, ನಿರ್ದೇಶಕರು, ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಫೆಡರೇಷನ್ ನಿರ್ದೇಶಕರಾಗಿರ್ತಕ್ಕಂಥ ಪುಟ್ಟಸ್ವಾಮಣ್ಣನವರು ಕೂಡ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ನಮ್ಮ ಜಿಲ್ಲಾ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮನಳ್ಳಿ ನಾಗರಾಜಣ್ಣವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ ಕುಂದೂರು ಮಠ ನಮ್ಮ ಚಂದ್ರಶೇಖರ ಸ್ವಾಮೀಜಿಯವರು, ಮೆಳೆಯಮ್ಮ ಆಧ್ಯಾತ್ಮಿಕ ಕೇಂದ್ರ ಕತ್ರಿಘಟ್ಟ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸ್ತಾರೆ. ಜೊತೆಗೆ ಡಾಕ್ಟರ್ ಜಯದೀಪ್ ಬಾಲಕೃಷ್ಣನವರು, JDS ಯುವ ಮುಖಂಡರು ಅವರು ಕೂಡ ಒಂದು ಕಾರ್ಯಕ್ರಮ ಆಗಮಿಸ್ತಾರೆ. ಮತ್ತು ನಮ್ಮ ತಾಲೂಕು JDS ಅಧ್ಯಕ್ಷರಾಗಿರ್ತಕ್ಕಂಥ ಪರಮ ದೇವರಾಜೇಗೌಡರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ, ಜೊತೆಗೆ ನಾವು ಎಲ್ಲ ಮಾಧ್ಯಮದ ಸ್ನೇಹಿತರನ್ನ, ಜೊತೆಗೆ ಎಲ್ಲ ಇಲಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ಗಳು ಕೂಡ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸ್ತಾರೆ. ಮತ್ತು 4ನೇ ತಾರೀಕು ಭಾನುವಾರ ಆ ಒಂದು ನಮ್ಮ ಸಮಾರಂಭ ಏನಿರ್ತದೆ, ಆ ಸಮಾರಂಭಕ್ಕೆ ಮಾಜಿ ಸಚಿವರು, ಈ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರರು ಆಗಿರ್ತಕ್ಕಂಥ ಶ್ರೀಯುತ ರೇವಣ್ಣ ಸಾಹೇಬರು ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಭವಾನಿ ರೇವಣ್ಣನವರು ಕೂಡ ಆಗಮಿಸ್ತಾರೆ. ಹಾಗೆ MK ಪ್ರಾಣೇಶ್ರವರು, ಕರ್ನಾಟಕ ವಿಧಾನ ಪರಿಷತ್ತಿನ ಗೌರವಾನ್ವಿತ ಉಪಸಭಾಪತಿಗಳು, ಅವರು ಕೂಡ ಒಂದು ಕಾರ್ಯಕ್ರಮ ಆಗಮಿಸ್ತಾರೆ. ಡಾಕ್ಟರ್ CN ಮಂಜುನಾಥ್ರವರು, ಲೋಕಸಭಾ ಸದಸ್ಯರು, ಬೆಂಗಳೂರು ಗ್ರಾಮಾಂತರ, ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಹಾಗೆ ಮಾಜಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಪ್ರತಾಪ್ ಸಿಂಹರವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸ್ತಾರೆ. ಹಾಗೆಯೇ ಈ ಜಿಲ್ಲೆಯ ಎಲ್ಲ ಶಾಸಕ ದ್ವಯರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ. ಮಂಜೂರವರು ಮಾನ್ಯ ಶಾಸಕರು ಅರಕಲಗೂಡು ವಿಧಾನಸಭಾ ಕ್ಷೇತ್ರ, ಸ್ವರೂಪ್ ಪ್ರಕಾಶ್ರವರು ಹಾಸನ ವಿಧಾನಸಭಾ ಕ್ಷೇತ್ರ, ಶ್ರೀ ವಿವೇಕಾನಂದನವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ.
ಹಾಗೆಯೇ ಕುಮಾರಸ್ವಾಮಿ ಅವರು, ಮಾಜಿ ಸಚಿವರು ಸಕಲೇಶ್ಪುರ ಅವರು ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸ್ತಾರೆ. ಮತ್ತು ಯಶವಂತಪುರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಜವರಾಯಿ ಗೌಡರು, ಹಾಗೆ ಮೊನ್ನೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ DS ಅರುಣ್ ರವರು. ಪತ್ರಿಕಾಗೋಷ್ಠಿಯಲ್ಲಿ ಬಾಲಚಂದ್ರು, ರಕ್ಷಿತ್, ಸತೀಶ್, ನಾಗೇಶ್, ವಿಕಾಸ್ ಹಾಗೂ ಇತರರು ಉಪಸ್ಥಿತರಿದ್ದರು. ಖ್ಯಾತ ವೈದ್ಯರಾದ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಜನ್ಮದಿನದ ಅಂಗವಾಗಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಿತು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯ ಗುರುರಾಜ್ ಹೆಬ್ಬಾರ್ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಜೀವ ಸಂಜೀವಿನಿ ರಕ್ತನಿಧಿ ಕೇಂದ್ರ ಇವರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಸ್ಮರಣಾರ್ಥವಾಗಿ ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರಕ್ಕೆ ಉತ್ತಮ ಪ್ರತಿಕ್ರಿಯೆ ಲಭಿಸಿದ್ದು, ನೂರಾರು ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿ ರಕ್ತದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದರು. ಶಿಬಿರದಲ್ಲಿ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿ ಸುರಕ್ಷಿತ ಮತ್ತು ಶಿಸ್ತಿನ ಕ್ರಮಗಳೊಂದಿಗೆ ರಕ್ತದಾನ ಪ್ರಕ್ರಿಯೆ ನಡೆಸಿದರು. ರಕ್ತದಾನವು ಅನೇಕ ಜೀವಗಳನ್ನು ಉಳಿಸುವ ಮಹತ್ವದ ಕಾರ್ಯವಾಗಿದ್ದು, ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಜನ್ಮದಿನವನ್ನು ಸಮಾಜಮುಖಿ ಸೇವೆಯ ಮೂಲಕ ಆಚರಿಸಿರುವುದು ಶ್ಲಾಘನೀಯವಾಗಿದೆ ಎಂದು ಆಯೋಜಕರು ತಿಳಿಸಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಸದಸ್ಯರು, ರೆಡ್ ಕ್ರಾಸ್ ಪ್ರತಿನಿಧಿಗಳು, ವೈದ್ಯರು ಹಾಗೂ ಸಮಾಜ ಸೇವಕರು ಉಪಸ್ಥಿತರಿದ್ದು ರಕ್ತದಾನ ಮಾಡಿದ ದಾನಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಲಕ್ಷ್ಮೀನಾರಾಯಣ ಅಂತ ಹೇಳಿ ನಿವೃತ್ತ ಪ್ರಾಂಶುಪಾಲರು, ಇಲ್ಲಿ ಪರಿಪೂರ್ಣ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷನಾಗಿದ್ದೇನೆ. ನಾವೆಲ್ಲರೂ ಸೇರಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಜನ್ಮದಿನಾಚರಣೆ ಆಚರಿಸ್ತಾ ಇದ್ದೀವಿ. ಜನ್ಮದಿನಾಚರಣೆ ಆಚರಿಸುವ ಉದ್ದೇಶ ಏನು ಅಂತ ಹೇಳಿದ್ರೆ, ಅವರ ಆದರ್ಶಗಳು ಹಾಗೂ ಚಿಂತನೆಗಳನ್ನು ನಾವು ಜನರಲ್ಲಿ ಮೂಡಿಸಬೇಕು ಅಂತ ಹೇಳಿ ಅನೇಕ ವಿಧವಾದ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ. ಈ ಬಾರಿಯ ವಿಶೇಷ ಏನು ಅಂತ ಹೇಳಿದ್ರೆ, ನಾವು ಅನೇಕ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನು ಮಾಡ್ತಾಯಿದ್ದೀವಿ. ಅಷ್ಟೇ ಅಲ್ಲ, ದೇಹದಾನ, ಅಂಗಾಂಗ ದಾನಗಳ ಒಂದು ದಾನ ಮಾಡೋದಕ್ಕೂ ಕೂಡ ಜನಸಾಮಾನ್ಯರಲ್ಲಿ ನಾವು ವಿವೇಚನೆಯನ್ನು ಉಂಟು ಮಾಡ್ತಾಯಿದ್ದೀವಿ. ಈ ಮೂಲಕ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಏನು ಆದರ್ಶಗಳಿತ್ತು ತಮಗೆಲ್ಲ ಗೊತ್ತಿರುವ ಹಾಗೆ, ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು ಓದಿದಂತಹ ಮೆಡಿಕಲ್ ಕಾಲೇಜ್ಗೆ ಅವರು ದೇಹದಾನವನ್ನು ಮಾಡಿದ್ರು. ಅವ್ರು ಇರೋರಿಗೂ ಕೂಡ ಅವರು ಸಮಾಜಕ್ಕಾಗಿ ಯೋಚನೆ ಮಾಡಿದ್ರು. ಸಮಾಜಮುಖಿ ಚಟುವಟಿಕೆಗಳು, ಸಮಾಜಮುಖ ಕಾರ್ಯಗಳಿಂದಾಗಿ ಅವರು ನಮ್ಮಲ್ಲಿ ಚಿರಸ್ಥಾಯಿಯಾಗಿ ನಿಂತಿದ್ದಾರೆ. ಈ ಒಂದು ಆದರ್ಶವನ್ನು ನಾವು ಜನಸಾಮಾನ್ಯರಲ್ಲಿ ಬಿತ್ತಬೇಕು ಅಂತ ಹೇಳಿ ಅವರ ಜಯಂತಿಯಂದು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಜನಕಲ್ಯಾಣ ಮತ್ತು ಸಮಾಜ ಸೇವೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮೋಹನ್ ತಿಳಿಸಿದರು. ಕಾಮಧೇನು ಸಹಕಾರಿ ವಿದ್ಯಾಶ್ರಮ ನಿಯಮಿತ ಹಾಸನ ಹಾಗೂ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಹಾಸನ ಇವರ ವತಿಯಿಂದ ಜನಕಲ್ಯಾಣ ರಿಸರ್ಚ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಹಾಸನ, ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಸಂಜೀವಿನಿ ಸಹಕಾರಿ ಆಸ್ಪತ್ರೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರಾಷ್ಟ್ರೀಯ ಸೇವಾ ಯೋಜನೆ, ಹಿಮ್ಸ್, ಪರಿಪೂರ್ಣ ಚಾರಿಟಬಲ್ ಟ್ರಸ್ಟ್, ವಿದ್ಯಾಸೌಧ ಶಿಕ್ಷಣ ಸಂಸ್ಥೆ, ಪ್ರಶಾಂತಿ ಸೇವಾ ಟ್ರಸ್ಟ್ ಹಾಗೂ ಕಟ್ಟಾಯ ಹೋಬಳಿ ಗ್ರಾಮಸ್ಥರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮವು ಜನವರಿ 1ರಂದು ಬೆಳಗ್ಗೆ 10 ಗಂಟೆಗೆ ಹಾಸನ ತಾಲೂಕಿನ ಗವೆನಹಳ್ಳಿ ಬೈಪಾಸ್ ರಸ್ತೆಯಲ್ಲಿರುವ ಚೈತನ್ಯ ಮಂದಿರದಲ್ಲಿ ನಡೆಯಲಿದೆ. ಈ ಸಂದರ್ಭ ದೇಹದಾನ, ನೇತ್ರದಾನ, ನೋಂದಣಿ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ವಿತರಣೆ ಹಾಗೂ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಸೇವಾ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ಕಾರ್ಯಕ್ರಮವನ್ನು ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಸಂಜೀವಿನಿ ಸಹಕಾರಿ ಆಸ್ಪತ್ರೆಯ ಅಧ್ಯಕ್ಷರಾದ ಸ್ವರೂಪ್ ಪ್ರಕಾಶ್ ಅವರು ಉದ್ಘಾಟಿಸಲಿದ್ದಾರೆ ಎಂದರು. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಹಾಸನದಲ್ಲಿ ಮಾಡಿ ಹಾಸನ ಜಿಲ್ಲೆಯಲ್ಲಿ ಮಾಡಿ ಒಂದು ಮಾದರಿ ಆದರ್ಶ ಪುರುಷ ಅಂಥೇಳಿ ಅನ್ನಿಸ್ಕೊಂಡು ಎಲ್ಲರಿಂದ ಕೀರ್ತಿಯನ್ನು ಪಡೆದಿದ್ದಾರೆ. ಅವರು ಕಟ್ಟಿರ್ತಕ್ಕಂಥ ಹಲವಾರು ಸಂಘ ಸಂಸ್ಥೆಗಳು ಸಮಾಜಮುಖಿಯಾಗಿ ಇವತ್ತು ಕೂಡ ಕೆಲಸ ಮಾಡ್ತಾಯಿದೆ. ಅದು ಸಂಜೀವಿನಿ ಆಸ್ಪತ್ರೆ ಇರ್ಬೋದು, ವೃದ್ಧಾಶ್ರಮ ಇರ್ಬೋದು, ಶಿಶು ವಿಹಾರ ಇರ್ಬೋದು, ಜನಕಲ್ಯಾಣ ಟ್ರಸ್ಟ್ ಇರ್ಬೋದು, ಪರಿಪೂರ್ಣ ಚಾರಿಟಬಲ್ ಟ್ರಸ್ಟ್ ಇರಬಹುದು. ಇನ್ನೂ ಅನೇಕ ಸಂಘ ಸಂಸ್ಥೆಗಳಿಗೆ ಅವರ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಹುಟ್ಟಿದ ಊರಾದಂತಹ ಕಟ್ಟಾಯದಲ್ಲೂ ಕೂಡ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ. ಇವರಂತಹ ಉತ್ತಮ ಸೇವೆ ಮಾಡಿರ್ತಕ್ಕಂಥ ಅವರು ಸಮಾಜದಲ್ಲಿ ಯಾವತ್ತೂ ಕೂಡ ಅವರ ಹೆಸರನ್ನು ನಾವು ನೆನಪು ಮಾಡ್ಕೊಳ್ಬೇಕು, ಅವ್ರು ಮಾಡಿದ ಕಾರ್ಯಕ್ರಮಗಳನ್ನ ನೆನಪು ಮಾಡ್ಕೊಳ್ಬೇಕು ಮತ್ತು ಅವುಗಳನ್ನ ಅನುಕರಣೆ ಮಾಡೋದಕ್ಕೆ ಬೇರೆಯವ್ರಿಗೆ ಒಂದು ಅವಕಾಶವನ್ನು ಕಲ್ಪಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಜನ್ಮ ದಿನದ ಒಂದು ಪುಣ್ಯ ಸ್ಮರಣೆಯನ್ನು ನಾವು ಪ್ರತಿ ವರ್ಷ ಒಂದು ಕಾರ್ಯಕ್ರಮದ ರೂಪದಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಆ ಜನ್ಮದಿನದ ಕಾರ್ಯಕ್ರಮದ ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಕೆಲವು ಅತಿಥಿಗಳನ್ನು ಕರೆದು ಅವರಿಂದ ವಿಚಾರಗಳನ್ನು ಆ ಕಾರ್ಯಕ್ರಮದಲ್ಲಿ ತಿಳಿಸುವಂತಹ ಒಂದು ವ್ಯವಸ್ಥೆ
ಜೊತೆಯಲ್ಲಿ ಉತ್ತಮವಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡಿದಂತಹ ವ್ಯಕ್ತಿಗಳಿಗೆ ಸನ್ಮಾನವನ್ನು ಕೂಡ ಗೌರವ ಸಲ್ಲಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ. ದಯಮಾಡಿ ತಾವುಗಳು ಈ ಒಂದು ಕಾರ್ಯಕ್ರಮಕ್ಕೆ ಪೂರಕವಾಗಿ ಒಂದು ಹೆಚ್ಚು ಪ್ರಚಾರವನ್ನು ಮಾಡಬೇಕು. ತಾವುಗಳು ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರಬೇಕು. ತಮ್ಮನ್ನು ಕೂಡ ಈ ವೇದಿಕೆ ಮೂಲಕ ನಾವು ಆಹ್ವಾನಿಸ್ತಾ ಇದ್ದೇವೆ. ಇಂತಹ ಒಂದು ಒಬ್ಬ ಒಳ್ಳೆಯ ಸಮಾಜದ ಒಳಿತಿಗಾಗಿ ತನ್ನ ಸಮಯ ಮತ್ತು ಹಣ ಮತ್ತು ಕುಟುಂಬವನ್ನು ತ್ಯಾಗ ಮಾಡಿದಂತಹ ಒಬ್ಬ ವ್ಯಕ್ತಿಗೆ ನಾವು ಸಲ್ಲಿಸುವಂತಹ ಒಂದು ಸಣ್ಣ ಗೌರವ ಮತ್ತು ನಮ್ಮ ನಮನಗಳು ಅಂತ ಹೇಳಿ ನಾನಾದರೂ ಭಾವಿಸಿ ನಿಮ್ಮನ್ನೆಲ್ಲ ಮತ್ತೊಮ್ಮೆ ಆ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಪತ್ರಿಕಾಗೋಷ್ಠಿಯಲ್ಲಿ ಲಕ್ಷ್ಮೀನಾರಾಯಣ್, ಪ್ರತಿಭಾ ರಾಘವೇಂದ್ರ, ಗಣೇಶ್, ಮಾಧವ್ ಶೆಣೈ ಹಾಗೂ ಇತರರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆಗೆ ಶಿಲ್ಪಕಲೆಗಳ ತವರೂರಾಗಿ ಕೀರ್ತಿ ತಂದ ಮಹಾನ್ ಶಿಲ್ಪಿ ಅಮರ ಶಿಲ್ಪಿ ಜಕಣಾಚಾರಿಯವರ ಸಂಸ್ಮರಣಾ ದಿನಾಚರಣೆಯನ್ನು ಜನವರಿ 1ರಂದು ಬೆಳಗ್ಗೆ 11 ಗಂಟೆಗೆ ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹರೀಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕಾರ್ಯಕ್ರಮಕ್ಕೆ ಶಿಲ್ಪಕಲಾಸಕ್ತರು, ವಿಶ್ವಕರ್ಮ ಸಮಾಜದ ಬಾಂಧವರು ಹಾಗೂ ಸಮಸ್ತ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಹಾಸನ ಜಿಲ್ಲಾ ವಿಶ್ವಕರ್ಮ ಸಮಾಜ ಹಾಗೂ ಶ್ರೀ ಕ್ಷೇತ್ರ ಕಾಳಿಕಾಂಬ ಕಮಟೇಶ್ವರ ದೇವಾಲಯದ ವತಿಯಿಂದ ಮನವಿ ಮಾಡಲಾಗಿದೆ ಎಂದರು. ಬೆಳಗ್ಗೆ 10 ಗಂಟೆಗೆ ಹಾಸನ ಬೇಲೂರು ರಸ್ತೆಯ ಉದ್ದೂರು ಗ್ರಾಮದ ರಿಂಗ್ ರಸ್ತೆ ಪ್ರಾರಂಭದ ವೃತ್ತಕ್ಕೆ ಹಾಸನ ಮಹಾನಗರ ಪಾಲಿಕೆಯ ನಿರ್ಣಯದಂತೆ ಅಮರಶಿಲ್ಪಿ ಜಕಣಾಚಾರಿ ವೃತ್ತ ಎಂದು ನಾಮಕರಣ ಮಾಡಲಾಗುವುದು. ನಾಮಫಲಕ ಅನಾವರಣವನ್ನು ಹಾಸನ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಅವರು ನೆರವೇರಿಸಲಿದ್ದಾರೆ. ಈ ಮಹತ್ವದ ಕಾರ್ಯಕ್ಕೆ ಸಹಕಾರ ನೀಡಿದ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಎಚ್.ಪಿ. ಸ್ವರೂಪ್ರಕಾಶ್, ಮಾಜಿ ಶಾಸಕ ಪ್ರೀತಂ ಜೇಗೌಡ, ಮಾಜಿ ಮಹಾಪೌರ ಎಂ. ಚಂದ್ರೇಗೌಡ ಹಾಗೂ ಉದ್ದೂರು ಗ್ರಾಮದ ಸಾರ್ವಜನಿಕರಿಗೆ ವಿಶ್ವಕರ್ಮ ಸಮಾಜದ ವತಿಯಿಂದ ಕೃತಜ್ಞತೆ ಸಲ್ಲಿಸಲಾಗಿದೆ ಎಂದರು. ಅಂತ ಆ ಒಂದು ರೆವಿನ್ಯೂ ಏನು ಬರುತ್ತೆ ಅದನ್ನು ಉಪಯೋಗಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಸ್ಥಳೀಯ ಆಡಳಿತ ಮತ್ತು ರಾಜ್ಯ ಸರ್ಕಾರ ಈ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಒತ್ತಾಯ ಇದೆ. ಅದಾದಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಎ ಮಂಜು ಅವರು ಆ ಟೈಮಲ್ಲಿ ಒಂದು ಬೇಲೂರು ಮತ್ತು ಹಳೆಬೀಡು ನಡುವೆ ಒಂದು 16 ಎಕರೆ ಪ್ರದೇಶದಲ್ಲಿ ಶಿಲ್ಪಕಲಾ ಕೇಂದ್ರ ಅಂತ ಇರಬೇಕು ಅಂತ ಹೇಳ್ಬಿಟ್ಟಿತ್ತು. ಈಗ ನಾವು ಅಂಥ ಒಂದು ಶಿಲ್ಪಕಲಾ ಕೇಂದ್ರವನ್ನು ನೋಡಲಿಕ್ಕೆ ದೇಶ ವಿದೇಶದಿಂದ ಎಲ್ಲ ಹೊರಗಡೆಯವರು ಬರ್ತಾಯಿದ್ದಾರೆ. ಅದನ್ನು ಆ ರೀತಿಯ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ತರಬೇತಿ ಕೇಂದ್ರ ಕೋಲಾರದ ಹತ್ರ ಶಿವರಾಪಟ್ಟಣದಲ್ಲಿದೆ. ಆ ಮಾದರಿಯಲ್ಲೇ ಒಂದು ಶಿಲ್ಪಕಲಾ ಕೇಂದ್ರವನ್ನು ತೆರೆಯೋದಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾಯಿದ್ವಿ. ಮತ್ತು ನಮ್ಮ ಸಮಾಜ ಮತ್ತು ಇವತ್ತಿನ ಎಲ್ಲ ಸಮಸ್ತ ಹಾಸನ ಜಿಲ್ಲೆಯ ನಾಗರಿಕ ಬಂಧುಗಳು ವಿದ್ಯಾರ್ಥಿಗಳು ಏನು PhD ಮಾಡಬೇಕು ಅಂತಿದ್ದಾರೆ. ಈ ಶಿಲ್ಪಕಲೆಗಳನ್ನು ಅಧ್ಯಯನ ಮಾಡಿ ಅವರು PhD ಪದವಿ ಪಡೆದ್ರೆ ಮುಂದಿನ ಒಂದು ಜನಾಂಗಕ್ಕೆ ಮತ್ತು ನಮ್ಮ ಜಿಲ್ಲೆಯ ಒಂದು ಕೀರ್ತಿ ಮುಂದುವರಿಲಿಕ್ಕೆ ಅಂತ ಒಂದು ಶತಶತಮಾನಗಳಿಂದಲೂ ಅಳಿಯದಂಥ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಶಿಲ್ಪಕಲೆಗಳ ಬಗ್ಗೆ ಅಧ್ಯಯನ ಮಾಡಿ PhD ಪದವಿನ ಪಡಿಬೇಕು ಅಂತ ಹೇಳ್ಬಿಟ್ಟು ನಾವು ಕರೆಯನ್ನು ಕೊಡ್ತಾಯಿದ್ದೀವಿ. ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ನಾನು ಮೊದಲೇ ಹೇಳಿದಂಗೆ ನಮ್ಮ ವಿಶ್ವಕರ್ಮ ಜಗದ್ಗುರು ಪೀಠದ ಶಿವಸುಜ್ಞಾನ ಮೂರ್ತಿ ಸ್ವಾಮೀಜಿಗಳು ಹಾಗೆ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿದ್ದಾರೆ. ಹಾಗೆಯೇ ಚುನಾಯಿತ ಪ್ರತಿನಿಧಿಗಳಾಗಿ ನಾವು ಪ್ರತಿನಿಧಿಗಳಾದಂಥ ಸನ್ಮಾನ್ಯ ಹಿರಿಯರಾದಂಥ ದೇವೇಗೌಡರಿಂದ ಹಿಡಿದು ಕೃಷ್ಣ ಬೈರೇಗೌಡರು, ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ಶಾಸಕರು ಚುನಾಯಿತ ಪ್ರತಿನಿಧಿಗಳನ್ನು ಆಹ್ವಾನ ಮಾಡಿದ್ದೇವೆ. ಮತ್ತು ಅಧಿಕಾರಿ ವರ್ಗದವರನ್ನು ಆಹ್ವಾನ ಮಾಡ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉಪನ್ಯಾಸವನ್ನು ನಮಗೆಲ್ಲ ಚಿರಪರಿಚಿತರಾದಂಥ ಹಾಸನ ಆಕಾಶವಾಣಿಯ ನಿವೃತ್ತ ಕಾರ್ಯಕ್ರಮ ಮುಖ್ಯಸ್ಥರಾದಂಥ ಸನ್ಮಾನ್ಯ ಶ್ರೀ ವಿಜಯ್ ಅಂಗಡಿಯವರನ್ನು ವಿಶೇಷ ಉಪನ್ಯಾಸ ಕೊಡಬೇಕು ಅಂತ ಹೇಳ್ಬಿಟ್ಟು ವಿನಂತಿಸಿಕೊಂಡಿದ್ದೇವೆ. ಅವರು ಸಹ ಸಂತೋಷದಿಂದ ಒಪ್ಪಿದ್ದಾರೆ. ಇದಲ್ಲದೆ ನಮ್ಮ ಒಂದು ಸಮಾಜದಲ್ಲಿ ಏನು ವಿವಿಧ ಕ್ಷೇತ್ರದಲ್ಲಿ ಶಿಲ್ಪಿಗಳು ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥರು ಸಮಾಜಮುಖಿಯಾಗಿ ಕೆಲಸ ಮಾಡಿಕೊಂಡು ಸಮಾಜಕ್ಕೆ ಪೂರಕವಾದಂಥ ಒಂದು ಕೆಲಸ ಮಾಡಿದ್ದಾರೆ. ಅಂಥ ಒಂದು 11 ಸಾಧಕರಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಎಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಸಹ ನಾವು ಈ ಸಮಸ್ತ ಇದೊಂದು ವಿಶ್ವಕರ್ಮರಿಗೆ ಮಾತ್ರ ಸೀಮಿತವಾದಂಥ ಒಂದು ಕಾರ್ಯಕ್ರಮ ಅಲ್ಲ, ಸಮಸ್ತ ಹಾಸನ ಜಿಲ್ಲೆಯ ನಾಗರಿಕರಿಗೆ ಸಂಬಂಧಪಟ್ಟಿದ್ದು. ಹಾಗೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಕೊಡಬೇಕು. ತಾವು ಸಮೇತ ಎಲ್ಲರೂ ಬಂದು ವೃತ್ತದ ಉದ್ಘಾಟನೆ ಕಾರ್ಯಕ್ರಮ ಮತ್ತು ವೇದಿಕೆ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಪ್ರಚಾರ ಮಾಡಿ ನಮಗೆ ಸಹಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅತ್ಯಂತ ವಿನಯಪೂರ್ವಕವಾಗಿ ತಮ್ಮೆಲ್ಲರನ್ನ ವಿನಂತಿಸ್ಕೊಳ್ತೇವೆ. ಈ ವೇಳೆ ಹಾಸನ ಜಿಲ್ಲಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಎ.ಸಿ. ನಾರಾಯಣ್, ಉಪಾಧ್ಯಕ್ಷ ಕೆ. ರಾಘವೇಂದ್ರ ಕುಮಾರ್ ಹಾಗೂ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಕುಮಾರ್
ಹಾಜರಿದ್ದರು. ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿ ವ್ಯಾಪ್ತಿಯ ಚಿಗಳ್ಳಿ ಗ್ರಾಮ ಹಾಗೂ ಸುತ್ತಮುತ್ತ ನಡೆಯುತ್ತಿರುವ ಅಕ್ರಮ ಕಲ್ಲು ಗಣಿಗಾರಿಕೆ ಹಾಗೂ ಅಕ್ರಮ ಕ್ರಷರ್ಗಳ ವಿರುದ್ಧ ಹೋರಾಟ ನಡೆಸುತ್ತಿರುವ ಗ್ರಾಮಸ್ಥರ ಮೇಲೆ ಗುಂಡಾಗಳಿಂದ ಹಲ್ಲೆ ನಡೆಸಲಾಗಿದೆ ಎಂದು ಚಿಗಳ್ಳಿ ಗ್ರಾಮಸ್ಥರು ಹಾಗೂ ಶಿವಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮಸ್ಥರು ಹಲವು ದಿನಗಳಿಂದ ಅಕ್ರಮ ಕಲ್ಲು ಗಣಿಗಾರಿಕೆ ಹಾಗೂ ಕ್ರಷರ್ಗಳ ವಿರುದ್ಧ ಹೋರಾಟ ನಡೆಸುತ್ತಿದ್ದು, ಸಂಬಂಧಪಟ್ಟ ಇಲಾಖೆಗಳಿಗೆ ಹಾಗೂ ಹಾಸನ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ ಮನವಿ ಸಲ್ಲಿಸಲಾಗಿದೆ. ಈ ಹಿಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕೂಡ ನಡೆಸಲಾಗಿತ್ತು ಎಂದರು. ಸತ್ಯಾಗ್ರಹದ ವೇಳೆ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿಗಳು ಖುದ್ದಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿ ಉಪವಾಸ ಸತ್ಯಾಗ್ರಹ ಕೈಬಿಡುವಂತೆ ಮನವಿ ಮಾಡಿದರು. ಆದರೆ ಇದುವರೆಗೂ ಯಾವುದೇ ಸ್ಪಷ್ಟ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು. ಹೊಳೆನರಸೀಪುರ ಕ್ಷೇತ್ರದ ಶಾಸಕರಾದ ಎಚ್.ಡಿ. ರೇವಣ್ಣ ಅವರು ಸಾರ್ವಜನಿಕರಿಗೆ ಕಲ್ಲು ಗಣಿಗಾರಿಕೆಯಿಂದ ಆಗುತ್ತಿರುವ ತೊಂದರೆ ಕುರಿತು ಈ ಹಿಂದೆ ಮಾತನಾಡಿದರು. ಈಗ ಅವರದೇ ಕ್ಷೇತ್ರದ ಚಿಗಳ್ಳಿ ಹಾಗೂ ಅಂಕನಹಳ್ಳಿ ಸರ್ವೆ ನಂಬರ್ಗಳಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆ ಬಗ್ಗೆ ಮೌನ ವಹಿಸಿರುವುದು ಅನುಮಾನ ಮೂಡಿಸುತ್ತಿದೆ ಎಂದು ಗ್ರಾಮಸ್ಥರು ಪ್ರಶ್ನಿಸಿದರು. ಗ್ರಾಮಸ್ಥರು ನೆಮ್ಮದಿಯಾಗಿ ಬದುಕಕ್ಕಾಗ್ತಾ ಇಲ್ಲ. ಒಂದು ಕಡೆ ಕ್ರಷರ್ಗಳ ಹಾವಳಿಗಳಿಂದ, ಧೂಳು ಮತ್ತು ವಿಷಕಾರಿಯಿಂದ ನಾವು ರೈತರು ಬೆಳೆ ಬೆಳೆದಂಥ ವಿಷಕಾರಿಯಾಗಿ ಜೀವನ ಮಾಡೋಕ್ಕೆ ಕಷ್ಟ ಬಂದಿದೆ. ಎರಡನೇದಾಗಿ ಆ ಕ್ರಷರ್ ಮಾಲೀಕರು ಮತ್ತು ಕಲ್ಲುಗುಣಿ ಗುತ್ತಿಗೆಗಾರರಿಂದ ಕೋಟ್ಯಾಂತರ ರೂಪಾಯಿ ಸರ್ಕಾರಕ್ಕೆ ದೋಖ ಆಗ್ತಾ ಇದೆ. ಅದಲ್ಲದೆ ನಮ್ಮ ರೈತರ ಮೇಲೆ ಹಲ್ಲೆ ಆಗ್ತಾ ಇದೆ. ಇಷ್ಟೆಲ್ಲ ಗೊತ್ತಿದ್ರು ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕೂತ್ಕೊಂಡಿದೆಯಾ? ಜಿಲ್ಲಾಡಳಿತ ಪ್ರತಿ ದಿವಸ ನಾವು ಮನವಿ ಮಾಡ್ತಲೇ ಇದ್ದೀವಿ, ತುಂಬ ಓಟ ಮಾಡ್ತಲೇ ಇದ್ದೀವಿ. ಸಾರ್ವಜನಿಕರಿಗೆ ಸೇವೆ ಮಾಡೋದಕ್ಕೆ ತಾನೇ ಅಧಿಕಾರಿಗಳು ಇರೋದು. ಆದರೆ ಇಲ್ಲಿವರೆಗೆ ಯಾಕೆ ಕ್ರಮ ತಗೊಂಡಿಲ್ಲ? ದಯವಿಟ್ಟು ಜಿಲ್ಲಾಧಿಕಾರಿಗಳು ಇದನ್ನು ದಯವಿಟ್ಟು ಪರಿಗಣಿಸಬೇಕು. ಮುಂದೆ ಏನಾದರೂ ಗ್ರಾಮದಲ್ಲಿ ಯಾರಿಗೇನೇ ಆದರೂ ಜಿಲ್ಲಾಡಳಿತ ನೇರವಣೆ. ಮೂರನೇದಾಗಿ ಇನ್ನೊಂದು ಹೇಳ್ತೀನಿ, ನಿಮಗೆ ಸದನದಲ್ಲಿ ನಮ್ಮ ಎಚ್.ಡಿ. ರೇವಣ್ಣವ್ರು ಹೇಳಿದರು ಏನಂತ, ಇವತ್ತು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ, ರೈತರು ಬದುಕಕ್ಕಾಗ್ತಾ ಇಲ್ಲ, ಇವತ್ತು ಕಾಂಗ್ರೆಸ್ಸು ಅಂತ ನಾವೇನು ಮಾಡ್ತಾ ಇಲ್ಲ ಅಂತ. ಇವತ್ತು ಇಲ್ಲಿ ಕಲ್ಲು ನಮ್ಮ ಕ್ಷೇತ್ರ ಇದೆ, ಅದು ಹೊಳೆನರಸೀಪುರ ಕ್ಷೇತ್ರ. ರೇವಣ್ಣವರೇ ಅದು ಜನಪ್ರತಿನಿಧಿಗಳು. ಆದರೆ ಇಷ್ಟೆಲ್ಲ ಅವ್ರಿಗೆ ಮಾಹಿತಿ ಹೋದ್ರು ಅವರ ಮುಖಂಡರುಗಳೇ ಕ್ರಷರ್ ನಡೆಸ್ತಾ ಇರೋರು, ಅವರ ಮುಖಂಡರುಗಳೇ ಕಲ್ಲು ಗಣಿಗಾರಿಕೆ ನಡೆಸ್ತಾ ಇರೋದು, ಅವ್ರ ಮುಖಂಡರುಗಳೇ ಇವತ್ತು ಜನಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದು, ಅಲ್ಲೇ ಮಾಡ್ತಾ ಇರೋದು. ಆದರೆ ರೇವಣ್ಣವರು, ನಮ್ಮ ಜನಪ್ರತಿನಿಧಿಗಳಾದಂಥ ರೇವಣ್ಣವರು ಯಾಕೆ ಕಣ್ಣು ಮುಚ್ಚಿ ಕೂತಿದ್ದಾರೆ? ದಯವಿಟ್ಟು ಅದನ್ನು ಸಾರ್ವಜನಿಕವಾಗಿ ಎಚ್.ಡಿ. ರೇವಣ್ಣವ್ರು ಬಂದು ಹೇಳಬೇಕು. ಸದನದಲ್ಲಿ ಸುಮ್ಮನೆ ಹೇಳೋದಲ್ಲ. ಅವರ ಕ್ಷೇತ್ರದಲ್ಲಿ ಯಾಕೆ ಕೇಳಕ್ಕೆ ಅವ್ರಿಗೆ ಶಕ್ತಿ ಇಲ್ವಾ? ದಯವಿಟ್ಟು ರೇವಣ್ಣವರು ನೇರವಾಗಿ ಇವತ್ತು ಕ್ರಷರ್ ಬರೋದಕ್ಕೆ ನೇರ ಹೊಣೆ ಅವರೇ. ಇವತ್ತು ನೆಮ್ಮದಿಯಾಗಿ ರೈತರು ಜಮೀನು ಬೆಳ್ಕೊಳ್ತಾ ಇದ್ರಲ್ಲ, ಆ ಜಮೀನಿನೆಲ್ಲ ಕಲ್ಲು ಗಣಿಗಾರಿಕೆ ಕೊಟ್ಟು ಅವ್ರ ಕಡೆ ಮುಖಂಡರುಗಳಿಗೆಲ್ಲ ಇವತ್ತು ಚಿಗಳ್ಳಿ ಗ್ರಾಮವನ್ನೇ ಒಕ್ಕಲಗಿಸ್ತಾ ಇರೋದು ನೇರ ಹೊಣೆ ಎಚ್.ಡಿ. ರೇವಣ್ಣವರು. ಅದರಿಂದ ತುರ್ತು ಎಚ್.ಡಿ. ರೇವಣ್ಣವರು ಇದರೊಳಗಡೆ ಕೈ ಹಾಕಿ ಸಾರ್ವಜನಿಕರಿಗೆ ನ್ಯಾಯ ತೆಗೆಸ್ದು ಹೋದರೆ ನೆಕ್ಸ್ಟ್ ನಾಳೆ ಬೆಳಗ್ಗೆ ಎಚ್.ಡಿ. ರೇವಣ್ಣವ್ರ ಮನೆಯನ್ನು ಮುಂದಕ್ಕೆ ಕೊಡ್ತೀವಿ, ಜಿಲ್ಲಾಧಿಕಾರಿಗಳು ಮುಂದಕ್ಕೆ ಕೊಡ್ತೀವಿ. ಯಾಕೆಂದರೆ ರೇವಣ್ಣವರು ಸುಮಾರು ನಮ್ಮ ಕ್ಷೇತ್ರದಲ್ಲಿ ತುಂಬ ಸಲ MLA ಆಗಿದ್ದಾರೆ. ಅವರಿಗೆ ವಾಸ್ತವ ಸ್ಥಿತಿ ಏನೇನು ನಡೀತಿದೆ ಎಲ್ಲ ಗೊತ್ತಿದ್ರು ಮಾತ್ರ ನೋಡಿ ಹೇಳೋದಕ್ಕೆ ಮಾತ್ರ ಹೊರಗಡೆ ಕೇಳ್ತಾರೆ. ಇಲ್ಲಿ ನಾವು ಸಾರ್ವಜನಿಕವಾಗಿದ್ದೀವಿ ಅಂತ ಕಲ್ಲು ಗಣಿಗಾರಿಕೆ ಗುತ್ತಿಗೆ ನಿಲ್ಲಿಸಿ ಬೇರೆ ಕಡೆ ಎಲ್ಲ ನಿಲ್ಲಿಸಿದ್ರಿ ನಿಮ್ಮ ಕ್ಷೇತ್ರದಲ್ಲೇ. ನಮ್ಮ ಚಿಗಳ್ಳಿ ಗ್ರಾಮದಲ್ಲಿ ಯಾಕೆ ನಿಲ್ಸೋಕ್ಕಾಗ್ತಾಯಿಲ್ಲ ನಿಮ್ಮ ಕೈಲಿ? ನಿಮ್ಮ ಸಮಯದಲ್ಲಿ ಇಲ್ಲಿ ಕಲ್ಲು ಗಣಿಗಾರಿಕೆ ಗುತ್ತಿಗೆ ಕೊಟ್ಟಿರೋದು, ಇಲ್ಲಿ ಕ್ರಷರ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು. ದಯವಿಟ್ಟು ಎಚ್.ಡಿ. ರೇವಣ್ಣವರು ಇದಕ್ಕೆ ತಲೆ ಕೊಡಬೇಕು. ಹಾಗಾಗಿ ನೆಕ್ಸ್ಟ್ ನಾಳೆ ತುರ್ತು ಇದು ಕ್ರಮ ತಗೊಳ್ದು ಹೋದರೆ ನಾವು ಯಾವುದೇ ಕಾರಣಕ್ಕೂ ನಾವು ಹಿಂದೆ ಹೋಗೋಂಥವ್ರು ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಮುಂದೆ ನುಗ್ಗ್ತೀವಿ ಅನ್ನೋದನ್ನು ನಿಮ್ಮ ಮೂಲಕ ನಾವು ಮಾಹಿತಿ ಪಡ್ತಾ ಇದ್ದೀವಿ. ಜೊತೆಗೆ ಈಗೇನು ಮತ್ತೆ ಈ ಕಲ್ಲು ಗಣಿಗಾರಿಕೆ ಮತ್ತು ಕ್ರಷರಿಗೆ ಪರ್ಮಿಷನ್ಗೆ ಅಪ್ಲೈ ಮಾಡ್ಕೊಂಡು ಈಗ ಲೈಸೆನ್ಸ್ ಕೊಡ್ತಾ ಇದ್ದಾರೋ, ದಯವಿಟ್ಟು ತುರ್ತು ಅದನ್ನು ನಿಲ್ಲಿಸ್ಬೇಕು ಅನ್ನೋದನ್ನು ನಿಮ್ಮ ಮೂಲಕ ಮಾಹಿತಿ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಈಗ ನಮ್ಮ ವಿನಯ್ ಅವರು ಒಂದು 2 ನಿಮಿಷ ಮಾತಾಡ್ತಾರೆ. ವಿನಯ್ ಮಾತಾಡಿ, ನೀವೇನಾಗಿದೆ ನಿಮಗೆ? ಪತ್ರಿಕಾಗೋಷ್ಠಿಯಲ್ಲಿ ಉದಯ್, ವಿನಯ್, ರಾಮಲಿಂಗೇಗೌಡ, ರಮೇಶ್, ಶಿವಕುಮಾರ್, ವರದರಾಜು ಹಾಗೂ ಇತರರು ಉಪಸ್ಥಿತರಿದ್ದರು. ಅರಕಲಗೂಡು ಪಟ್ಟಣದ ಜೈ ಭೀಮ್ ನಗರದ ಮುಖ್ಯದ್ವಾರ ಸಮೀಪದ ಕೊರೆಂಗಾವ್ ವಿಜಯೋತ್ಸವ ವೃತ್ತದಲ್ಲಿ ಜನವರಿ 1ರಂದು
208ನೇ ಕೊರೆಂಗ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಚಂದ್ರು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 3ನೇ ಆಂಗ್ಲೋ ಮರಾಠ ಯುದ್ಧದ ಸಂದರ್ಭದಲ್ಲಿ ಮಹಾರ್ ರೆಜಿಮೆಂಟ್ನ ಸ್ವಾಭಿಮಾನ ಮತ್ತು ಪೇಶ್ವೆಗಳ ಆಡಳಿತದ ವಿರುದ್ಧ ನಡೆದ ಐತಿಹಾಸಿಕ ಯುದ್ಧದಲ್ಲಿ ಜಯ ಸಾಧಿಸಿದ ಸುದಿನವಾದ 1818ರ ಜನವರಿ 1ರ ಘಟನೆಯನ್ನು ದೇಶದ ಇತಿಹಾಸದಲ್ಲಿ ಉದ್ದೇಶಪೂರ್ವಕವಾಗಿ ಮರೆಮಾಚಲಾಗಿದೆ ಎಂದರು. ಈ ಅನ್ಯಾಯವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಖಂಡಿಸಿ ಕೊರೆಂಗ ವಿಜಯೋತ್ಸವವನ್ನು ಆಚರಿಸಿದರು. ಅವರ ಆದರ್ಶಗಳನ್ನು ಅನುಸರಿಸುವ ನಾವು ಇಂದಿಗೂ ಕೊರೆಂಗ ವಿಜಯೋತ್ಸವವನ್ನು ಆಚರಿಸುತ್ತಾ ಇತಿಹಾಸವನ್ನು ಜೀವಂತವಾಗಿಟ್ಟುಕೊಳ್ಳುತ್ತಿದ್ದೇವೆ ಎಂದರು. ರೆಜಿಮೆಂಟ್ ಸ್ವಾಭಿಮಾನಿ ಹಾಗೂ ಜಾತಿವಾದ ಯುದ್ಧ 1718 ನಡುರಾತ್ರಿ ನಡೆಯುತ್ತೆ. ಆ ನಡುರಾತ್ರಿಯಲ್ಲಿ ಡಿಸೆಂಬರ್ 31 ಜನವರಿ 1 1818ರಲ್ಲಿ ಬೆಳಗಿನ ಜಾವ ನಡೆಯುವ ಭೀಕರ ಐತಿಹಾಸಿಕ ಘಟನೆ ಇದು. ಈ ಐತಿಹಾಸಿಕ ಘಟನೆಯನ್ನು ಮರೆಮಾಚಿಕೊಂಡು ಬಂದಿರೋದ್ರಿಂದ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ವರ್ಷ ಹೋಗಿ ಅಲ್ಲಿ ಅದನ್ನ ಕೋಟ್ ಮಾಡಿರೋದ್ರಿಂದ ಎಲ್ಲ ಜನತೆಗೂ ಈಗ ಅದು ಒಂದು ಐತಿಹಾಸಿಕ 28,000 ಪೇಶ್ವೆಗಳ ವಿರುದ್ಧ ಹೋರಾಡಿ ವಿಜಯ ಸಾಧಿಸಿದ ದಿನವನ್ನು ನಮ್ಮ ಅರಕಲಗೂಡು ತಾಲೂಕಿನಲ್ಲೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಡಿಜೆ ವ್ಯವಸ್ಥೆ ಇರ್ತದೆ, ಸುಂದರವಾದ ವೇದಿಕೆ ಕಾರ್ಯಕ್ರಮ ಇರ್ತದೆ. ಮತ್ತೆ ಡಿಜೆ ಪ್ರೊಸೆಷನ್ ಎಲ್ಲಿಂದ ಹೊರಡುತ್ತೆ ಅಂದ್ರೆ ಜೈವಿಮ್ ನಗರ ವಿಜಯ ಸ್ತಂಭ ಮುಂಭಾಗ ರಸ್ತೆಯಿಂದ ಉಡುಸ್ಲಮ್ಮ ದೇವಸ್ಥಾನ ದಸರಾ ಹೆದ್ದಾರಿಯಿಂದ ಬಂದೀಗ ಅನಂತ ಸರ್ಕಲ್ಲು, ದೊಡ್ಡಮ್ಮ ದೇವಿ ಸರ್ಕಲ್ಲು ಮತ್ತೆ ತಾಲೂಕ್ ಆಫೀಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಲಾರ್ಪಣೆ ಮಾಡಿ ಅಲ್ಲಿಂದ ವೇದಿಕೆ ಕಾರ್ಯಕ್ರಮ ಶುರುವಾಗ್ತದೆ. ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ನಮ್ಮ ನಿವೃತ್ತಿ DCP ಸಾಹೇಬರು, ಸಿದ್ದರಾಜ್ ಸಾಹೇಬರು ಹಾಗೂ ನಮ್ಮ ಚನ್ಕೇಶ್ವರ ಸಾಹೇಬರು ಹಾಗೂ ಶ್ರೀ ಸ್ವಾಮಿ ಸಾಹೇಬ್ರವರು ಸಂಪನ್ಮೂಲ ವ್ಯಕ್ತಿಗಳು. ಇವರು ಹೆಚ್ಚಿನ ಈ ಭೀಮಾ ಕೊರೆಗಾಂವ್ ಐತಿಹಾಸಿಕ ಇತಿಹಾಸವನ್ನು ತಿಳಿಸಿಕೊಡಲು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ದೇವಾನಂದ್ ವರಪ್ರಸಾದ್ ಕಲಾತಂಡ ಮತ್ತು ಪ್ರಾರ್ಥನೆ ಪರಿವರ್ತನೆ ಗೀತೆಗಳು ಕಲಾತಂಡ ಇರ್ತದೆ. ಹಾಗೂ ಜೊತೆಗೆ ನಮ್ಮ ಸಮುದಾಯದ SC ST ಹಾಗೂ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಪ್ರಗತಿಪರ ಸಂಘಟನೆಗಳೆಲ್ಲನೂ ಕರೆದಿ ಕಾರ್ಯಕ್ರಮ ಮಾಡ್ತಿದ್ವಿ. ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಕೂಡ ಹಾಜರಾಗಬೇಕೆಂದು ಭೀಮಾ ಸ್ವಾಗತವನ್ನು ಕೋರುತ್ತಿದ್ದೇವೆ. ಸ್ಥಳ ಜೈಭೀಮ್ ನಗರ ಮುಂಭಾಗ ರಸ್ತೆ ಇದೆ ಸರ್. ಭೀಮಾ ವಿಜಯ ಸ್ತಂಭ ಇರೋದ್ರಿಂದ ಅಲ್ಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೀವಿ ಸರ್. ಭೀಮಾ ಕೊರೆಗಾಂವ್ ಕಾರ್ಯಕ್ರಮ ಆಗಿರೋದ್ರಿಂದ ದಿನಾಂಕ 1/1/2026 ಗುರುವಾರ ಬೆಳಗ್ಗೆ 10 ಗಂಟೆ ಪ್ರೊಸೆಷನ್ ನೋಡುತ್ತೆ. ಆ ಪ್ರೊಸೆಷನ್ ಮುಗಿದ ನಂತರ ವೇದಿಕೆ ಕಾರ್ಯಕ್ರಮ. ಪತ್ರಿಕಾಗೋಷ್ಠಿಯಲ್ಲಿ ಕಾರ್ತಿಕ್, ಮೋಹನ್, ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಹಾಗೂ ಶ್ರೀ ಕ್ಷೇತ್ರ ಪುಷ್ಪಗಿರಿ ಹಳಬೀಡು ಇವರ ಸಹಯೋಗದಲ್ಲಿ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರಿಂದ ಸುಭಾಷ್ ಪಾಳೇಕರ್ ಕೃಷಿ ಪದ್ಧತಿ ಕುರಿತು 4 ದಿನಗಳ ವಿಶೇಷ ಕಾರ್ಯಾಗಾರವನ್ನು ಜನವರಿ 3ರಿಂದ 6ರವರೆಗೆ ಆಯೋಜಿಸಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಸಭಾಂಗಣದಲ್ಲಿ ಇಂದು ಪೂರ್ವಭಾವಿ ಸಭೆ ನಡೆಯಿತು. ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮಿಗಳು, ಈ ಕಾರ್ಯಾಗಾರವು ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿಯಲ್ಲಿರುವ ಶ್ರೀ ಕ್ಷೇತ್ರ ಪುಷ್ಪಗಿರಿಯಲ್ಲಿ ನಡೆಯಲಿದ್ದು, ನೈಸರ್ಗಿಕ ಹಾಗೂ ರಾಸಾಯನಿಕ ಮುಕ್ತ ಕೃಷಿ ಪದ್ಧತಿಗಳ ಬಗ್ಗೆ ರೈತರಿಗೆ ಸಮಗ್ರ ಜ್ಞಾನ ನೀಡಲಿದೆ ಎಂದರು. ಕಾರ್ಯಾಗಾರದಲ್ಲಿ ನೈಸರ್ಗಿಕ ಕೃಷಿಯ ಮಹತ್ವ, ರಾಸಾಯನಿಕ ಮುಕ್ತ ಕೃಷಿ ವಿಧಾನಗಳು, ಜೀವಾಮೃತ, ಬೀಜಾಮೃತ ಬಳಕೆ, ಮಣ್ಣಿನ ಆರೋಗ್ಯ ಸಂರಕ್ಷಣೆ, ಕಡಿಮೆ ವೆಚ್ಚದಲ್ಲಿ ಅಧಿಕ ಲಾಭ ಪಡೆಯುವ ಕೃಷಿ ಕ್ರಮಗಳು ಸೇರಿದಂತೆ ರೈತರಿಗೆ ಉಪಯುಕ್ತವಾಗುವ ಹಲವು ವಿಷಯಗಳ ಕುರಿತು ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರು ವಿವರವಾಗಿ ಮಾರ್ಗದರ್ಶನ ನೀಡಲಿದ್ದಾರೆ ಎಂದರು. ನಮ್ಮ ಹಾಲಪ್ಪನವರು ಇಡೀ ತಂಡ, ನಮ್ಮ ಮಂಜು ಮತ್ತೆ ಮೂರ್ತಣ್ಣನವರೆಲ್ಲ ಈಗಾಗಲೇ ಕೆಲವು ಗೆಸ್ಟ್ಗಳನ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ. ಇದು ಪತ್ರಿಕೆ ಇಲ್ಲದ ಹಾಗೆ, ಯಾರ ಹೆಸರು ಹಾಕದ ಹಾಗೆ, ಅಧ್ಯಕ್ಷತೆ ಉದ್ಘಾಟನೆ ಏನು ಇಲ್ಲದ ಹಾಗೆ ನಡೆಯುವ ಕಾರ್ಯಾಗಾರ ಇದು. ಈ ಕಾರ್ಯಾಗಾರಕ್ಕೆ ನಾವು ಮಹತ್ವ ಕೊಡಬೇಕು ಹೊರತು ವೇದಿಕೆಗಲ್ಲ ಅಂತೇಳಿ ನಾವು ಕೂಡ ಮೇಡಮ್ನವ್ರಿಗೆ ಹೇಳಿದ್ವಿ. ಒಂದು ಇವ್ರನ್ನ ಕರೆಸೋಣ, ಯಾರು ಮಿನಿಸ್ಟ್ರನ್ನ ಅಥವಾ CM ಕರೆಸಬೇಕು ಅಂತ ಹೇಳ್ತಾ ಇದ್ವಿ. ಅವರು ಪ್ರಯತ್ನ ಮಾಡಿದ್ರು, ಆದ್ರೆ ಅವರೆಲ್ಲರೂ ಹೊಸ ವರ್ಷ ಅನ್ನೋ ಕಾರಣಕ್ಕೆ ಹೊರದೇಶದಲ್ಲಿ ಅಲ್ಲಿ ಇಲ್ಲಿ ಬಿಜಿ ಆಗ್ತಾ ಇದ್ದಾರೆ. ಆದ್ರೂ ಕೂಡ ನಮಗೆ ಈ ಕಾರ್ಯಾಗಾರಕ್ಕೆ ಮಿನಿಸ್ಟ್ರು ಮೊನ್ನೆ ಮೂರ್ತಣ್ಣ ಹೇಳ್ತಾ ಇದ್ರು, ಯಾವ ಮಿನಿಸ್ಟ್ರು ಬೇಡ ಏನೋ ಬೇಡ, ನಮ್ಮ ರೈತರ ಮಿನಿಸ್ಟ್ರು ನಡ್ರಿ ಅತ್ತೆಗೆ ಅಂತ ಹೇಳಿ.
ಅಂದರೆ ಅವರು ಕಾರ್ಯಾಗಾರದ ಈ ವ್ಯವಸ್ಥೆ ಕೆಡಬಾರ್ದು ಅಂತೇಳಿ. ಅದಕ್ಕೆ ಕೊನೆಗೆ ತೀರ್ಮಾನ ಏನಾಯ್ತು ಅಂದರೆ ಯಾರು ಬೇಡ, ನಮ್ಮ ಜಿಲ್ಲಾಧಿಕಾರಿಗಳೇ ನಮಗೆ ಉಸ್ತುವಾರಿ ಮಿನಿಸ್ಟ್ರು, ಉಸ್ತುವಾರಿ CM ಎಲ್ಲ ಅವರೇ ನಮಗೆ, ಹಂಗಾಗಿ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಿಸ್ಬಿಡೋಣ ಅಂತ ಹೇಳಿ ಈ ಮೇಡಮ್ನವ್ರನ್ನೇ ಉದ್ಘಾಟನೆಗೆ ನಾವು ಆಹ್ವಾನವನ್ನು ಮಾಡಿದ್ವು. ಅಂದರೆ ಅದರ ಅರ್ಥ ಬಹುಶಃ ನೀವೆಲ್ಲರೂ ಕೂಡ ಈಗ ಮೇಡಮ್ನವ್ರಿಗೆ ಗೊತ್ತಿದೆ, ಅವ್ರಿಗೆ ಕೃಷಿ ಇಲಾಖೆಯಿಂದ ಹಿಡಿದು ಪಾಪ ರೈತರಿಗೆ ಬಹಳ ಗೌರವವನ್ನು ಕೊಡ್ತಾ ಇದ್ದಾರೆ. ನಮಗದು ಬಹಳ ಸಂತೋಷ ಆಯಿತು. ರೈತರು ಹೋಗಿದ್ದಾರೆ ಅಂತಂದರೆ ಮೇಡಮ್ನವರು ಅವ್ರನ್ನ ಕರೆಸಿ ಕೂರಿಸಿ ಮಾತಾಡುವಂಥ, ಮತ್ತು ಪಬ್ಲಿಕ್ ಯಾರೇ ಬಂದರೂ ಕೂಡ ಅವ್ರನ್ನ ಕರೆಸಿ ಕೂರಿಸಿ ಮಾತಾಡುವಂಥ ಒಂದು ಸೌಜನ್ಯ ಇದೆಯಲ್ಲ, ಅದೇ ಅತಿಥಿ ದೇವೋಭವ, ಅದು ನಮ್ಮ ಭಾರತೀಯ ಸಂಸ್ಕೃತಿ ಅಂಥೇಳಿ. ನಾವು ಯಾರನ್ನ ಹೊರಗಡೆ ನಿಲ್ಲಿಸಿ ಅಹಂದಲ್ಲಿ ಮಾತಾಡಿಸ್ತೇವೆ, ಅದು ಅಹಂ ಬರುತ್ತೆ. ಅದೇ ಅವನ ಗೌರವಿಸಿ ನಾವು ನೋಡಿ ಮೇಡಮ್ ಮೇಲ್ ಬನ್ನಿ ಅಂದ್ರೆ ಇಲ್ಲ ಅವ್ರು ಮಾತಾಡಿಸಿ ಬರ್ತೀನಿ ಅಂದ್ರು, ಅದೇ ಅಲ್ವಾ ಅತಿಥಿ ದೇವೋಭವ, ಅದೇ ನಮ್ಮ ಭಾರತೀಯ ಸಂಸ್ಕೃತಿ ಅಂತೇಳಿ. ಸೊ ಆ ಸಂಸ್ಕೃತಿ ಯಾರಲ್ಲಿ ಇರುತ್ತೆ ಅವರಿಗೆ ಅಧಿಕಾರ ಸಿಕ್ಕರೆ ಆ ಸಂಸ್ಕೃತಿನೂ ಉಳಿಯುತ್ತೆ, ಅದರ ಜೊತೆಯಲ್ಲಿ ಅವರ ಕಾರ್ಯಗಳು ಇದಾವಲ್ಲ ಅವೆಲ್ಲ ಉಳಿತವೆ. ಎಷ್ಟೋ ಜನ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ಬರ್ತಾರೆ. ನಮ್ಮ ಹಾಸನ ಜಿಲ್ಲೆಗೆ ಒಬ್ರು DC ಬಂದಿದ್ರು, ಸುಮಾರು ಒಂದು 3ನೇ 4ನೇ 5ನೇ DC ಅವರು ಅಂತ ಅನ್ಸುತ್ತೆ, ನಮಗೆ ಮರ್ತಿದ್ದೇವೆ, ಸ್ವಲ್ಪ ಒಂದು ತಿಂಗಳೇನೆ ಇದ್ರು ಅಷ್ಟೇ ಅವರು. ಈ ನಾವು ಜಾತ್ರೆ ಟೈಮಲ್ಲಿ ಅಲ್ಲಿ ರೋಡ್ ಸೈಡು ಒಂದು ಟೂರಿಸಂ ಬಿಲ್ಡಿಂಗ್ ಇದೆ, ಹಾಳು ಬಿದ್ದಿರೋ ಬಿಲ್ಡಿಂಗ್, ಅದ್ರ ಮುಂದೆ ದಾಸೋಗ ಮಾಡಿದ್ವಿ. ನಮ್ಮ ಗುರುವಣ್ಣ ಅವ್ರಿಗೆಲ್ಲ ನೆನಪಿದೆ ಅನ್ಸುತ್ತೆ. ಬಂದು ಪಾತ್ರೆ ಎಲ್ಲ ತೆಗೆಸಿದ್ರು, ನಮ್ಮ ಪರ್ಮಿಷನ್ ತಗೊಳ್ದಂಗೆ ಇಲ್ಲಿ ಯಾಕೆ ಅಡಿಗೆ ಮಾಡಿದ್ರಿ ಅಂತೇಳಿ DC ಅವರು. ಮುತ್ತಣ್ಣ ನಾವು ಏನು ಮಾತಾಡಲಿಲ್ಲ, ಆದರೆ ನೀವು ಇದು ಮಾಡ್ತಾ ಇರೋದು ಸರಿಯಲ್ಲ ನೋಡ್ರಿ ಅಂತ ಹೇಳಿದ್ವಿ. ಅವರು ನನ್ನ ಪರ್ಮಿಷನ್ ತಗೊಳ್ದಂಗೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದನ್ನ ನೀವು ಎಲ್ಲ ಇಲ್ಲಿ ಸುಮ್ಮನೆ ಪಾತ್ರೆ ಇಟ್ಟದಕ್ಕೆ ಅಡಿಗೆ ಮಾಡಿದ್ದಕ್ಕೆ ಬಂದು ಅಪೋಸ್ ಮಾಡಿ ಹೋದ್ರು. ಅದಾಗಿ 3ನೇ ದಿನಕ್ಕೆ 4ನೇ ದಿನಕ್ಕೆ ಅವ್ರು ಟ್ರಾನ್ಸ್ಫರ್ ಆಗಿ ಹೋದ್ರು ಬಿಡಿ, ಅದು ಬೇರೆ ವಿಷಯ. ಆದ್ರೆ ನಾವು ಹೇಳಿದ್ದು ಒಬ್ಬ ಕಾಮನ್ ಸೆನ್ಸ್ ಅಂತ ಅದಕ್ಕೆ. ಅಲ್ಲಿ ಏನು ನಾವು ಯಾವುದು ಒತ್ತುವರಿ ಆಗಲಿಲ್ಲ, ಇನ್ನೊಂದು ಮತ್ತೊಂದು ಏನೂ ಇಲ್ಲ, ಸುಮ್ಮನೆ ಜಾತ್ರೆಗೆ ಅಡಿಗೆ ಮಾಡದಿದ್ದಕ್ಕೆ ಅಪೋಸ್ ಮಾಡಿದಂಥದ್ದು ಇದೆ. ಆದರೆ ಅದನ್ನು ಇನ್ನೊಂದು ಕಾರ್ಯಕ್ರಮ, ಸಾರ್ವಜನಿಕ ಕಾರ್ಯಕ್ರಮ ಮಾಡ್ರಿ ನೀವು ಅಂತ ಎಂಕರೇಜ್ ಕೊಡೋಂಥ ಇಂಥ ಅಧಿಕಾರಿಗಳು ಇದ್ದಾರೆ. ಹಾಗಾಗಿ ನಾವು ಅದಕ್ಕೆ ತುಂಬ ಧನ್ಯವಾದಗಳನ್ನು ಅರ್ಪಿಸಬೇಕು. ಅಧಿಕಾರ ಅನ್ನುವಂಥದ್ದು ಅದು ಶಾಶ್ವತವಲ್ಲ ಮನುಷ್ಯನಿಗೆ, ಅದು ಯಾವ ಟೈಮಲ್ಲಿ ಸಿಗುತ್ತೆ ಅದನ್ನು ನಾವು ಸದ್ಬಳಕೆ ಮಾಡ್ಕೊಳ್ಳೋದಿದೆಯಲ್ಲ, ಅದೇ ಒಂದು ಶಾಶ್ವತವಾದಂಥ ಜ್ಞಾನ ಅಂತೇಳಿ. ಅಂಥ ಒಂದು ಜ್ಞಾನವನ್ನು ಮೇಡಮ್ನವ್ರು ಪಡ್ಕೊಂಡಿದ್ದಾರೆ. ನಮಗಂತೂ ಬಹಳ ಸಂತೋಷ ಆಯಿತು. ಅವರ ಕಷ್ಟಕ್ಕೆ, ಅವರ ದುಃಖದಲ್ಲಿ, ಅವರೆಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮ ಸಹಕಾರ ಇದ್ದೇ ಇರುತ್ತೆ. ಅವರ ಸಹಕಾರ ಕ್ಷೇತ್ರಕ್ಕೆ ಸದಾ ಇರುತ್ತೆ ಅಂತ ನಾವಾದರೂ ಕೂಡ ಈಗ, ಯಾಕಂದರೆ ಪುಷ್ಪಗಿರಿ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಗುರುಸ್ಕೊಳ್ತಾ ಇದೆ. ಇಲ್ಲಿಂದ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯಗಳಿಗೆ ಇವತ್ತು ಪ್ರಚಾರ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇದೆ. ಮತ್ತು ಹಾಗಾಗಿ ಹೊಯ್ಸಳರ ಕಾಲದಲ್ಲಾದಂಥ ಮಲ್ಲಿಕಾರ್ಜುನ ಟೆಂಪಲ್ ಇರ್ಬೋದು, ಹೊಯ್ಸಳರಿಗೂ ಮತ್ತು ಪುಷ್ಪಗಿರಿಗಿರುವಂಥ ಸಂಬಂಧ ಇರ್ಬೋದು, ಅದನ್ನು ಮತ್ತೆ ನಾವು ಮರುಕಳಿಸಬೇಕಾಗಿದೆ. ಈಗ ಮೊನ್ನೆ ಶಾಂತರ ಮಹೋತ್ಸವ ಹಳೆಬೀಡಿನಲ್ಲಿ ಆಯಿತು. ಹೊಯ್ಸಳ ಮಹೋತ್ಸವವನ್ನು ಪ್ರತಿ ವರ್ಷ ನಾವು ಇಲ್ಲಿ ಮಾಡ್ತಾ ಇದ್ರೆ ಹಿಂದೆ ಅದು ನಿಂತು ಹೋಗಿದೆ. ಈಗ ಮೇಡಮ್ನವರು ಅದಕ್ಕೊಂದು ಸ್ವಲ್ಪ ಗಮನವನ್ನು ಹರಿಸಬೇಕಾಗಿದೆ. ಕಾರಣ ಏನು ಅಂತಂದ್ರೆ ಹೊಯ್ಸಳರ ಗತಕಾಲ, ಈಗ ಹಂಪಿ ಉತ್ಸವ ಆಗ್ತಾ ಇದೆ, ಬಾದಾಮಿ ಉತ್ಸವ ಆಗ್ತಾ ಇದೆ, ಬೇರೆ ಬೇರೆ ಉತ್ಸವಗಳು ಆಗ್ತಾ ಇದೆ. ಅದರ ಹಳೆಬೀಡನ್ನ ಪೂರ್ಣ ಹಳೆಬೀಡು ಹಾಳು ಆಗಿದೆ. ಅದಕ್ಕೆ ಮರುಕಳಿಸ್ಬೇಕು ಅಂತಂದ್ರೆ ಈಗ ಕೆರೆಗೆ ನೀರು ತುಂಬಿಸಾಗಿದೆ, ಎಲ್ಲವುದಾಗಿದೆ. ಮತ್ತೆ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹಾಸನ ಜಿಲ್ಲಾಧಿಕಾರಿ KS ಲತಾಕುಮಾರಿ, ನೈಸರ್ಗಿಕ ಕೃಷಿ ಮಣ್ಣಿನ ಆರೋಗ್ಯ ಕಾಪಾಡಲು, ಪರಿಸರ ಸಂರಕ್ಷಣೆ ಹಾಗೂ ಕಡಿಮೆ ವೆಚ್ಚದಲ್ಲಿ ಉತ್ತಮ ಬೆಳೆಫಲ ಪಡೆಯಲು ಸಹಕಾರಿಯಾಗಿದೆ. ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರಂಥ ಅನುಭವಿಗಳ ಮಾರ್ಗದರ್ಶನ ರೈತರ ಬದುಕಿನಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ ಎಂದರು. ಜಿಲ್ಲಾಡಳಿತ, ಹಸಿರು ಸೇನೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶ್ರೀ ಕ್ಷೇತ್ರ ಪುಷ್ಪಗಿರಿ ಸಮಿತಿಯ ಸಹಯೋಗದಲ್ಲಿ ಈ ಕಾರ್ಯಾಗಾರವನ್ನು ಯಶಸ್ವಿಯಾಗಿ ನಡೆಸಲಾಗುವುದು ಎಂದು ಭರವಸೆ ನೀಡಿದರು. ನಮ್ಮ ಜೊತೆಯಲ್ಲಿ ಮೂರ್ತಿಯವರು, ನಮ್ಮ ಜೊತೆ ಕಣಗಲ್ ಮೂರ್ತಿಯವರು ಇದ್ದಾರೆ. ನಿನ್ನೆ ಅವರು ನಮ್ಮ ಆಫೀಸ್ಗೆ ಬಂದರು. ಇದು ಹೇಗೆ ಸಡನ್ ಪ್ರೋಗ್ರಾಮ್ ಅಂದರೆ, ನಾನು ಹಾಲೇ ಹೊರಟಿದ್ದೆ, 3:30 ಆಗಿಬಿಟ್ಟಿತ್ತು, ತುಂಬ ಲಂಚ್ ಟೈಮ್ ಆಗೋಗಿದೆ, ನಾನಿನ್ನೂ ಹೊರಡ್ತೀನಿ ಅಂತ ಗಾಡಿಯಲ್ಲಿ ಕುತ್ಕೊಂಡಿರೋಳಿಗೆ, ಇನ್ನೂ ಕುಡ್ಲಿಕ್ಕೆ ಹೊರಟಿರೋಳಿಗೆ ನಿಲ್ಲಿಸಿದ್ರು. ಮೇಡಮ್ ಇಲ್ಲ ತುಂಬ ತುರ್ತು ಇದೆ, ಅರ್ಜೆಂಟಾಗಿ ಮಾತಾಡಬೇಕಾಗಿದೆ ನಿಮ್ಮ ಹತ್ರ. ಸರಿ ಅಂತ ಹೇಳ್ಬಿಟ್ಟು ಏನು ವಿಷಯ ಅಂದಾಗ ಇದೆಲ್ಲ ಹೇಳಿದ್ರು. ಈ ಕಾರ್ಯಕ್ರಮಕ್ಕೆ ಯಾವ ರೀತಿ ಅವರು ರೂಪರೇಷೆಗಳನ್ನು ಮಾಡಿದ್ದಾರೆ, ಯಾವ ರೀತಿ ಆಡಳಿತದ ಒಂದು ಸಪೋರ್ಟ್ ಬೇಕಾಗಿದೆ ಅಂತ ಹೇಳಿ. ಆಗ ನಾನು ಹೇಳಿದೆ, ಸರಿ ಇವತ್ತಿಂದ ಪ್ರೋಗ್ರಾಮ್ ಅರಸೀಕೆರೆ, ಮಾಲೇಕಲ್ಲು, ತಿರುಪತಿಯಲ್ಲಿ ಸ್ವಚ್ಛತಾ ಆಂದೋಲನ ಹಾಯ್ಕೊಂಡಿದ್ವಿ. ಅದು ಎಲ್ಲ ದೇವಸ್ಥಾನಗಳಲ್ಲಿ ಯಾವ ರೀತಿ, ಯಾಕಂದರೆ ನಮ್ಮ ದೇಶ ಬಿಡಿ ನಮ್ಮ ಜಿಲ್ಲೆಯಲ್ಲೂ ಅಷ್ಟೇ ಅತ್ಯಂತ ಹೆಚ್ಚಿನ ದೇವಸ್ಥಾನಗಳು ಮತ್ತು ಅಲ್ಲಿ ಭಕ್ತಾದಿಗಳ ಸಂಖ್ಯೆ ಮತ್ತು ಅಲ್ಲಿರ್ತಕ್ಕಂತಹ ಸಮಸ್ಯೆಗಳು.
ನಾವು ಹೇಳಬೇಕು ಅಂದರೆ ಧಾರ್ಮಿಕತೆ ಮತ್ತು ಜೀವನ ಎರಡು ಒಂದಕ್ಕೊಂದು ತುಂಬ ಹೊಂದ್ಕೊಂಡಿದೆ. ಸ್ವಾಮೀಜಿಯವರು ಹೇಳ್ತಾ ಇದ್ರು, ಇವರು ಯಾವಾಗಿಂದ ದೈವಿ ಬಗ್ಗೆ. ನಾವು ಸ್ವಾಮೀಜಿಯವರೇ ಕಾಲೇಜ್ ಡೇಸಲ್ಲಿ ಚಿಕ್ಕವರಿಂದನೂ ರೆಬಿಲಿಯನ್ ಟೈಪ್, ದೇವಸ್ಥಾನಕ್ಕೆ ಹೋಗೋದು ಬೇಡ, ದೇವಸ್ಥಾನದಲ್ಲಿ ಅದೆಲ್ಲ ಆಚಾರ ವಿಚಾರಗಳೆಲ್ಲ ಪ್ರಶ್ನೆ. ಬಸವಣ್ಣನವರ ತತ್ವಗಳು ತುಂಬ ಅಗಾಧ ಪರಿಣಾಮ ಬೀರಿತ್ತು. ಅಕ್ಕ ಮಹಾದೇವರನ್ನ ಓದ್ಕೊಂಡಿದ್ವಿ. ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅವರ ಚಿಂತನೆಗಳು, ಮತ್ತು ಒಂದು ಕ್ರಾಂತಿಕಾರಿ ಮನೋಭಾವನೆ ಅಂತಲೇ ಹೇಳ್ಬೋದು. ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಈ ರೀತಿಯಾಗಿ ತುಂಬ ರೆವಲ್ಯೂಷನ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಾನಾ ತಾತ್ಯಾ ಟೋಪಿ, ಈ ಥರ ತುಂಬ ರೆವಲ್ಯೂಷನರಿ. ಅವ್ರನ್ನೆಲ್ಲ ನೋಡಿ ಒಂದು ರೀತಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಆ ಟೈಪ್ ಆಫ್ ಪರ್ಸ್ನಾಲಿಟಿ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ ಸ್ವಾಮಿ, ದೇವಸ್ಥಾನಕ್ಕೆ ಪೂಜೆನೂ ಮಾಡ್ತಿರ್ಲಿಲ್ಲ, ಮನೆಯಲ್ಲಿ ಪೂಜೆನೂ ಮಾಡ್ತಾ ಇರಲಿಲ್ಲ. ಆದರೆ ಜೀವನ ಹೇಗೆ ಕಲಿಸ್ತಾ ಹೋಗ್ತದಂದರೆ ಅದು ಅಜ್ಞಾನ ಅಂತ ನಮಗೆ ನೆಕ್ಸ್ಟ್ ಗೊತ್ತಾಗ್ತದೆ. ನಮ್ಮ ದೇಶದ ಒಂದು ಮೂಲ ತತ್ವ ಅಂದರೆ 2 ವಿಷಯ ಅಂತ ಹೇಳ್ತೇನೆ. ನಮ್ಮ ದೇಶ ಯಾಕೆ ಇಡೀ ಜಗತ್ತಿನಲ್ಲಿ ವಿಶೇಷ ಅಂದರೆ 2 ವಿಷಯದಲ್ಲಿ. ಒಂದು, ನಮ್ಮ ದೇಶದ ಡೈವರ್ಸಿಟಿ ಅಂತೀವಿ, ವೈವಿಧ್ಯಮಯ. ಭಾಷೆ ಇರ್ಬೋದು, ಧರ್ಮ ಇರ್ಬೋದು, ಸಂಸ್ಕೃತಿ ಇರ್ಬೋದು, ನಡವಳಿಕೆ ಇರಬಹುದು, ಏನೇ ಇರ್ಬೋದು, ವೈವಿಧ್ಯಮಯ. 2ನೇದು ಆಧ್ಯಾತ್ಮ, ಸ್ಪಿರಿಚುಯಾಲಿಟಿ. ನಮ್ಮ ಧಾರ್ಮಿಕತೆ ಎಷ್ಟು ಗಟ್ಟಿಯಾಗಿದೆ ಅಂದರೆ ಇಡೀ ವಿಶ್ವಕ್ಕೆ ಗುರು. ಅದಕ್ಕೆ ನಮ್ಮ ಭಾರತವನ್ನು ವಿಶ್ವಗುರು ಅಂತ ಕರೀತಾರೆ. ಆಗ ನಿಧಾನಕ್ಕೆ ಓದ್ತಾ ಹೋದ್ವಿ, ಆಗ ಅದರಲ್ಲಿ ಅಧ್ಯಯನ ಮಾಡ್ತಾ ಹೋದಾಗಿಲ್ಲ. ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಕೃಷಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಅರಕಲಗೂಡು ಪಟ್ಟಣದ ಪೇಟೆ ಬೀದಿಯಲ್ಲಿರುವ ಆರ್ಯ ವೈಶ್ಯ ಮಂಡಳಿ ಶ್ರೀ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ಹಾಗೂ ಶ್ರೀ ಕನಿಕಾ ಪರಮೇಶ್ವರಿ ಸ್ವಾಮಿ ದೇವಾಲಯ ಚಾರಿಟಬಲ್ ಟ್ರಸ್ಟ್ ಹಾಗೂ ಶ್ರೀ ಕನ್ನಿಕಾ ಮಹಲ್ ಸಮಿತಿ ವತಿಯಿಂದ 9ನೇ ವರ್ಷದ ವೈಕುಂಠ ಏಕಾದಶಿ ಅಂಗವಾಗಿ ಭಕ್ತಿಭಾವಪೂರ್ಣ ಕಾರ್ಯಕ್ರಮಗಳು ಭಕ್ತಿ ಶ್ರದ್ಧೆಯಿಂದ ಜರುಗಿದವು. ಕಾರ್ಯಕ್ರಮದ ಅಂಗವಾಗಿ ಶ್ರೀ ವೆಂಕಟೇಶ್ವರ ಸುಪ್ರಭಾತ ಹಾಗೂ ಭಕ್ತಿ ಗೀತೆಗಳ ಗಾಯನ, ಮಹಾಮಂಗಳಾರತಿ, ಸಾಮೂಹಿಕ ತುಳಸಿ ಲಕ್ಷಾರ್ಚನೆ ಮತ್ತು ಗೋವಿಂದ ನಾಮಾವಳಿ ನೆರವೇರಿತು. ಬಳಿಕ ಆಶೀರ್ವಚನ ನೀಡಿ ಮಾತನಾಡಿದ ಕೆಸವತ್ತೂರು ಸಿದ್ಧಲಿಂಗೇಶ್ವರ ವಿರಕ್ತ ಮಠದ ಮಠಾಧೀಶರಾದ ಶ್ರೀ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿ, ಇತ್ತೀಚಿನ ದಿನಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ವಯೋವೃದ್ಧರ ಪಾಲ್ಗೊಳ್ಳುವಿಕೆ ಹೆಚ್ಚಾಗಿದ್ದು, ಯುವಕರು ಹಾಗೂ ಮಕ್ಕಳು ದೂರ ಉಳಿಯುತ್ತಿರುವುದು ವಿಷಾದನೀಯ ಎಂದು ಹೇಳಿದರು. ಪೋಷಕರು ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳನ್ನು ಕಲಿಸಬೇಕು. ಮಕ್ಕಳು ಹೇಳಿದಂತೆ ಪೋಷಕರು ನಡೆಯುವ ಸ್ಥಿತಿ ಬದಲಾಗಬೇಕು. ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡುವ ಜವಾಬ್ದಾರಿ ಪೋಷಕರ ಮೇಲಿದೆ ಎಂದು ಅವರು ಕರೆ ನೀಡಿದರು. ನೆರವೇರಿಸ್ತಾ ಇದ್ದೀರಾ ಆರ್ಯ ವೈಶ್ಯ ಮಂಡಳಿಯವರು ತುಂಬಾ ವರ್ಷಗಳಿಂದ ಇದು ನಡೆಸ್ಕೊಂಡು ಬರ್ತಾ ಇದ್ದೀರಾ. ಇದು ಎಲ್ಲ ಕಡೆ ನಾವು ಬರ್ಬೇಕಾದ್ರೆ ಉಳಿಕಲ್ ಮೇಲೆ ಬಂದ್ವಿ. ಆ ಉಳಿಕಲ್ನಲ್ಲಿ ಎಷ್ಟು ರಸ್ ಇತ್ತು ಅಂದ್ರೆ ಅಲ್ಲಿ ವೆಹಿಕಲ್ ಹೋಗ್ಲಿಕ್ಕೆ ಜಾಗ ಇಲ್ಲ. ಅಷ್ಟೆಲ್ಲ ಬಂದು 4 ಗಂಟೆ ಜಾಗದಿಂದ ದರ್ಶನ ಮಾಡ್ತಾ ಇದ್ದಾರೆ. ಒಂದು ಕಡೆ ಒಂದು ದುಃಖದ ವಿಚಾರ ಅಂತ ಹೇಳಿದ್ರೆ ಎಲ್ಲ ವಯಸ್ಸಾದವರೇ ಬಂದಿದ್ದೀರ. ಸಣ್ಣವ್ರಿಗೆ ಯಾವಾಗ ಯುವಕರಿಗೂ ಬದಲಾಗೋದು, ಎಲ್ಲ ದೊಡ್ಡವರಿಗೆ ದೇವರು ಬೇಕಾ, ಸಣ್ಣವ್ರಿಗೆ ಬೇಡವಾ, ಯುವಕರಿಗೆ ಬೇಡವಾ, ಮಕ್ಕಳಿಗೆ ಬೇಡವಾ, ಅವ್ರನ್ನೂ ಕರ್ಕೊಂಡ್ಬಂದು ಈ ರೀತಿ ಕೂರಿಸ್ಕೊಂಡು ಅವ್ರಿಗೂ ವಿಚಾರ ತಿಳಿಸ್ಕೊಟ್ರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಇದನ್ನು ಪಾಲಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ನೀವು ಅದನ್ನು ಮಾಡ್ತಾ ಇಲ್ಲ. ನಾವು ಕಳೆದ ವರ್ಷನೂ ಗಮನಿಸ್ದೆ, ಎಲ್ಲ ವಯಸ್ಸಾದವರು ಈ ಚಳಿನಲ್ಲಿ ಎದುರಕ್ಕಾಗದೇ ಇರೋರು ಸ್ನಾನ ಮಾಡ್ಕೊಂಡು 4 ಗಂಟೆಗೆ 3 ಗಂಟೆಗೆ ಎದ್ದು ಬಂದು ಕೂತ್ಕೊಂಡು ಭಕ್ತಿಯಿಂದ ಕೇಳ್ತಾ ಇದ್ದೀರಾ. ಅದರ ಅರಿವು ನಿಮಗೆ ಉಂಟಾಗಿದೆ ಬಂಧುಗಳೇ. ಇತ್ತೀಚಿನ ದಿನಗಳಲ್ಲಿ ಬಹಳ ದುಃಖದ ಸಂಗತಿ ಅಂತ ಹೇಳಿದ್ರೆ ಯುವಕರು ದುಷ್ಟಕ್ಕೆ ದಾಸರಾಗ್ತಾ ಇದ್ದಾರೆ. ಮಕ್ಕಳನ್ನ ಪರಿವರ್ತನೆ ಮಾಡಕ್ ಆಯ್ತಾ ಇಲ್ಲ. ಅವ್ರು ಹೇಳದಂಗೆ ನಾವು ಕುಡಿಬೇಕಾದ ಪರಿಸ್ಥಿತಿ ಬಂದಿದ್ದೀವಿ. ಪೋಷಕರು ವಿದ್ಯಾರ್ಥಿಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ಬದಲಾವಣೆ, ಮಕ್ಕಳು ಏನ್ ಹೇಳ್ತಾರೆ ಅದರಂಗೆ ನಡ್ಕೋಬೇಕು. ಪೋಷಕರು ಅವ್ರು ಏನ್ ಆರ್ಡರ್ ಮಾಡ್ತಾರೆ, ಇವತ್ತು ನಾನು ಶಾಲೆಗೆ ಹೋಗಲ್ಲ ಅಂದ್ರೆ ಪರವಾಗಿಲ್ಲ ಬಿಡು ಅನ್ಬೇಕು. ಖಡಕ್ ಆಗಿ ಹೇಳಕ್ ಹೋದ್ರೆ ಏನಾರ ವ್ಯತ್ಯಾಸ ಮಾಡ್ಕೊಂಡು ಅವರು ದುಃಖ ಮಾಡಿ ಮಕ್ಕಳಿಗೆ ದುಃಖ ಮಾಡಬಾರ್ದು ಅಂತ ಹೇಳಿ ತಂದೆ ತಾಯಿಗಳು ಕಷ್ಟಪಟ್ಟು ಅದೆಲ್ಲ ಮಾಡ್ತೀರಾ. ಅದ್ರ ಜೊತೆಗೆ ಸಂಸ್ಕಾರ ನೋಡಿ, ವಯಸ್ಸಾದಂತವ್ರು ಎಷ್ಟು ಸುಂದರವಾಗಿ ಸಹಸ್ರನಾಮಾವಳಿಗಳನ್ನ, ಭಕ್ತಿ ಗೀತೆಗಳನ್ನ ಪಠನ ಮಾಡ್ತಾರೆ ಮಾತೆಯರು. ಇದು ತಮ್ಮ ಮಕ್ಕಳಿಗೆ, ಯುವಕರಿಗೆ ಯಾಕೆ ಕಲಿಸ್ತಾ ಇಲ್ಲ ನೀವು? ಇದನ್ನೆಲ್ಲ ಕಲಿಸಿದ್ರೆ ಅವರೆಲ್ಲ ಕೂಡ ಇಲ್ಲಿ ಬಂದು ಕೂತ್ಕೊಂಡ್ರೆ ಎಷ್ಟು ಆನಂದವಾಗಿ ಅದನ್ನ ಭಕ್ತಿಯನ್ನ ಭಾವನೆಗಳು ಉಂಟಾಗ್ತವೆ. ಇತ್ತೀಚಿನ ದಿನಗಳಲ್ಲಿ ಭಕ್ತಿ ಕಡಿಮೆ ಆಗಿದೆ.
ದೇವರ ಬಿಡು ನಾ ಬೇಡ್ಕತ್ತೀನಿ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ದೇವರ ಪೂಜೆ ಪುರಸ್ಕಾರ ಯಾರು ಬಸ್ ಸ್ಟ್ಯಾಂಡ್ ನಲ್ಲಿ. ಕಾರ್ಯಕ್ರಮದ ಅಧ್ಯಕ್ಷ ಎಜಿ ರಾಮನಾಥ್ ಮಾತನಾಡಿ, ಕಾರ್ಯಕ್ರಮದ ಯಶಸ್ಸಿಗೆ ಭಕ್ತಾದಿಗಳ ಸಹಕಾರವೇ ಮುಖ್ಯ ಕಾರಣ. ಭಕ್ತರ ಸಹಕಾರವಿಲ್ಲದೆ ಇಂತಹ ಕಾರ್ಯಕ್ರಮಗಳನ್ನು ನಡೆಸಲು ಸಾಧ್ಯವಿಲ್ಲ ಎಂದರು. ವಿಶೇಷವಾಗಿ ಮಹಿಳೆಯರು ಹೆಚ್ಚಿನ ಉತ್ಸಾಹದಿಂದ ಪಾಲ್ಗೊಂಡಿರುವುದು ಶ್ಲಾಘಿಸಿದರು. ಅನಾರೋಗ್ಯ ಮತ್ತು ವೈಯಕ್ತಿಕ ಸಮಸ್ಯೆಗಳಿದ್ದರು ಹಲವರು ಕಾರ್ಯಕ್ರಮಕ್ಕೆ ಬಂದು ಸಹಕರಿಸಿರುವುದು ಎಲ್ಲರಿಗೂ ಪ್ರೇರಣೆಯಾಗಿದೆ ಎಂದರು. ಮೀಟಿಂಗಲ್ಲಿ ತೀರ್ಮಾನ ಮಾಡಿಕೊಂಡು ಈ ಒಂದು ವೈಕುಂಠ ಏಕಾದಶಿಯನ್ನು ಒಂದು ವಿನೂತನವಾಗಿ ಅವರು ಪ್ರಾರಂಭ ಮಾಡಿದ್ರು. ಅವರ ಅಧ್ಯಕ್ಷರ ಒಂದು ಅವಧಿಯಲ್ಲಿ ಇಂದಿಗೂ ಕೂಡ ಇವತ್ತು ನಡ್ಕೊಂಡು ಬರ್ತಾ ಇದೆ. ತಮ್ಮೆಲ್ಲರ ಅದಕ್ಕೆ ಮುಖ್ಯ ಕಾರಣ ಕರ್ತರು ನಿಮ್ಮಂಥ ಭಕ್ತಾದಿಗಳು. ಆ ಭಕ್ತಾದಿಗಳಿಲ್ಲ ಅಂದರೆ ಏನು ಮಾಡಲಿಕ್ಕೆ ನಾವು ಯಾವುದೇ ಸಾಧ್ಯವಿಲ್ಲ. ಅದರಲ್ಲೂ ಮಹಿಳೆಯರು ತುಂಬ, ಯಾಕೆಂದರೆ ಇವೆಲ್ಲ ನೋಡಿ ಒಳಗಡೆ ಸ್ವರ್ಗಕ್ಕೆ ಹೊರಗೇನು ಅಂತಿಲ್ಲ. ಹಾಗೆ ನಿನ್ನೆ ಬೆಳಗ್ಗಿಂದ ಸಂಜೆವರೆಗೂ ಕೂಡ ಎಲ್ಲ ಮಹಿಳೆಯರು, ನಮ್ಮ ಆರ್ಯವೈಶ್ಯ ಜನಾಂಗದ ಎಲ್ಲ ಮಹಿಳೆಯರು, ಅದು ಪ್ರಮುಖವಾಗಿ ಉಷಾಮೂರ್ತಿರವರು, ಸುಧಾ ರಾಮನಾಥ್ ಅವರು, ನಮ್ಮ ಮಿಸಸ್ ಅವರು ಪರವಾಗಿ ಇರಲಿಲ್ಲ. ಕಾಲು ಸ್ವಲ್ಪ ಇದಾಗಿತ್ತು, ಪ್ರಾಬ್ಲಮ್ ಆಗಿತ್ತು, ಬರೋದಕ್ಕೆ ಆಗ್ತಿರ್ಲಿಲ್ಲ. ಅವರು ಕೂಡ ಬಂದಿದ್ದಾರೆ. ಬಂದು ಅವರ ಎಲ್ಲ ಒಂದು ಸೌಲಭ್ಯಗಳನ್ನು ಕೂಡಿಸ್ಕೊಂಡು ಅದು ಏನಕ್ಕೆ ಬಂದು ಅಲ್ಲಿ ಹೇಳಕ್ಕೆ ಆಗ್ತಿರ್ಲಿಲ್ಲ. ನಮ್ಮನೆ ಪೂಜೆ ಇತ್ತು ನಿನ್ನೆ, ಬರೋಕ್ಕಾಗಲಿಲ್ಲ. ಒಂದು ದೇವಾಲಯದಲ್ಲಿ ಒಂದು ಸುಸೂತ್ರವಾಗಿ ನಡಿಬೇಕು ಅಂದರೆ ಮಹಿಳೆಯರು ಒಂದು ನಮಗೆ ಒಂದು ಇದು ಪ್ರೇರಣೆ. ಇಲ್ಲಿ ಮತ್ತು ಭಕ್ತಾದಿಗಳು, ಈ ಒಂದು ಅನೇಕ ದಾನಿಗಳು ಇಲ್ಲಿ ಎನ್ವೈರ್ಮೆಂಟನ್ನು ಇಟ್ಟಿದ್ದಾರೆ. ಅನೇಕರು ನಮ್ಮ ಆರ್ಯವೈಶ್ಯ ಜನಾಂಗದವರು ಮತ್ತು ಎಲ್ಲ ಭಕ್ತಾದಿಗಳು ಎಲ್ಲ ಇವತ್ತು ಎಲ್ಲರೂ ಕೂಡ ಒಂದು ಗೌರವ ಸಮರ್ಪಣೆಯನ್ನು ನೀಡುವಂಥ ಒಂದು ಕಾರ್ಯಕ್ರಮವನ್ನು ಈಗ ಮಾಡ್ತೇವೆ. ನಮ್ಮೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದೇ ರೀತಿ ಏನು ಒಂದು ಸಹಕಾರ ಕೊಟ್ಟಿದ್ದೀರಿ. ಮುಂದೆ ಇನ್ನೂ ಹೆಚ್ಚಿನ ಒಂದು ವಿಜೃಂಭಣೆಯನ್ನು ಮಾಡೋದಕ್ಕೆ ತಮ್ಮೆಲ್ಲರ ಒಂದು ಸಹಕಾರವನ್ನು ಕೊಡ್ತಾ ನನ್ನ ಈ ಸಂದರ್ಭದಲ್ಲಿ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷ ಎಆರ್ ಜನಾರ್ದನ ಗುಪ್ತಾ, ಕಾರ್ಯದರ್ಶಿ ಪಿಡಿ ರಾಜೇಂದ್ರ ಕುಮಾರ್, ಖಜಾಂಚಿ ವಾಸವಾಂಬ ಜೆ ಗುಪ್ತಾ, ಸಹ ಕಾರ್ಯದರ್ಶಿ ಪಿಎಲ್ ಜಗದೀಶ್ ಹಾಗೂ ವಾಸವಿ ಭಜನಾ ಮಂಡಳಿಯ ಉಷಾಮೂರ್ತಿ, ಸಂಧ್ಯಾ ಶಶಿಕುಮಾರ್, ಸುಧಾ ರಾಮನಾಥ್, ಶ್ವೇತಾ ಶ್ರೀಧರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪಿಯುಸಿ ನಂತರ ಡಿಗ್ರಿ ಅಥವಾ ಉನ್ನತ ವ್ಯಾಸಂಗದಲ್ಲಿ ವಿದ್ಯಾರ್ಥಿಗಳು ತೆಗೆದುಕೊಳ್ಳುವ ನಿರ್ಧಾರಗಳು ಅವರ ಭವಿಷ್ಯವನ್ನು ರೂಪಿಸುತ್ತದೆ. ಈ ಹಂತದಲ್ಲಿ ಸ್ವತಂತ್ರವಾಗಿ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ಶಾಸಕ ಎ ಮಂಜು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಇಂದು ಪಟ್ಟಣದ ಶಿಕ್ಷಕರ ಭವನದಲ್ಲಿ ನಡೆದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ವಯಸ್ಸಿನಲ್ಲಿ ಮೊಬೈಲ್ ವ್ಯಾಮೋಹಕ್ಕಿಂತ ಓದಿನ ಕಡೆಗೆ ಹೆಚ್ಚು ಗಮನ ಹರಿಸುವುದು ಅತ್ಯಂತ ಮುಖ್ಯವೆಂದು ಕಿವಿಮಾತು ಹೇಳಿದರು. ಸರ್ಕಾರಿ ಕಾಲೇಜಲ್ಲಿ ಖುಷಿ ತಂದಿದೆ ಅಂತಕ್ಕಂಥದ್ದು. ಮತ್ತೆ ಈ ಕಾಲೇಜು ಸ್ಟ್ರೆಂತ್ ಜಾಸ್ತಿ ಆಗಬೇಕು ಅನ್ನೋದಿದ್ರೆ ನೀವು ಅತಿ ಉತ್ತಮವಾದಂಥ ಅಂಕಗಳನ್ನು ಪಡೆದು ನೀವು ನಿಮ್ಮ ಊರಲ್ಲಿರ್ತಕ್ಕಂಥವರಿಗೆ ಸಹಪಾಠಿಗಳಿಗೆ ಹೇಳಿ ನಮ್ಮ ಕಾಲೇಜು ಒಳ್ಳೆಯದು, ಹೀಗೆ ಸೇರ್ಕೋಬೇಕು ಅಂತ ಹೇಳಿ ನಿಮ್ಮ ಪ್ರಚಾರದ ಮುಖಾಂತರ ನಮ್ಮ ಕಾಲೇಜಿನ ಸ್ಟ್ರೆಂತ್ ಆಗಬೇಕು. ನಾವು ಮನಸ್ಪೂರ್ವಕವಾಗಿ ನಮಗೆ ಇದರಲ್ಲಿ ಮನವಿಯನ್ನು ಕೊಡೋಣ ಅಂತ ಮಾತಾಡ್ತೀವಿ. ಇವತ್ತು ಯಾಕೋ ಗೊತ್ತಿಲ್ಲ, ಸರ್ಕಾರಿ ಕಾಲೇಜುಗಳಂತೆ ಪೋಷಕರು ಬಂದವರಿಗೆ ಮಲತಾಯಿ ಗೋಡೆ ಥರ, ಕಾನ್ವೆಂಟ್ಗಳು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ 50,000 70,000 ದುಡ್ಡು ಕೊಟ್ಟು ಸೇರ್ತಕ್ಕಂಥದ್ದು ನೋಡಿ. ಆದರೆ ಸರ್ಕಾರಿ ಶಾಲೆಯಲ್ಲಿ ಪಾಠ ಹೇಳ್ಕೊಟ್ಟಂತ ಟೀಚರ್ಸ್ ಇದೆಯಲ್ಲ, ಆ ಟೀಚರ್ಸ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಕಾಣೋದಿಲ್ಲ. ನಿಜ, ಅಲ್ಲಿ ಕೋಟ್ ಹಾಕ್ಸ್ತಾರೆ, ಯೂನಿಫಾರ್ಮ್ ಹಾಕ್ಸ್ತಾರೆ, ಒಂದು ಇದು ಮಾಡ್ತಾರೆ, ಇದಾಗ್ತಾರೆ. ಬಟ್ ಆದರೆ ನಮ್ಮಲ್ಲಿರ್ತಕ್ಕಂಥದ್ದು ಮೆರಿಟೆಡ್ ಟೀಚರ್ಸ್ ಅಂತಕ್ಕಂಥದ್ದನ್ನ ಯಾರು ಮರಿಬಾರ್ದು. ನಿಮಗೆ ಈಗಾಗಲೇ ಈ ಪಾಠ ಹೇಳ್ಕೊಡ್ತಾ ಇರೋದ್ರ ಬಗ್ಗೆ, ನಿಮ್ಮ ಟೀಚರ್ಸ್ ಬಗ್ಗೆ ನಿಮಗೆ ಎಲ್ಲರಿಗೂ ಗೊತ್ತಾಗಿದೆ. ಅದಕ್ಕೆ ನಮ್ಮ ಕಾಲೇಜು, ಸರ್ಕಾರಿ ಕಾಲೇಜುಗಳು ಉತ್ತಮವಾಗಿ ಟೀಚರ್ಸ್ಗಳು ಮತ್ತು ಸ್ಟೂಡೆಂಟ್ಸ್ಗಳು ಕೂಡ
ಮತ್ತೆ ವಿದ್ಯಾರ್ಥಿನಿಯರಿಗೆ ಮನವಿ ಏನು ಅಂದರೆ SLC ಇಂದ ಹಿಡಿದು PUC ವರೆಗೆ ಭಾರಿ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆನ್ ಯುವರ್ ಎಜುಕೇಶನ್ ಅಲ್ಲಿ. ಇದು ಭಾರಿ ಚಂಚಲವಾದಂಥ ವಯಸ್ಸು. ಭಾರಿ ಹುಷಾರಾಗಿ ನೀವು ನಿಮ್ಮ ಬುದ್ಧಿವಂತಿಕೆಯಲ್ಲಿ ಓದೋದ್ರ ಮುಖಾಂತರ ನಿಮ್ಮ ಗುರಿಯನ್ನು ಕಾಣ್ತಕ್ಕಂಥದ್ದನ್ನು ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ. ಇವತ್ತು ಯಾವುದೋ ಆಸೆ ಅಥವಾ ಇನ್ನೊಂದು ಇದಕ್ಕೆ ಬಲಿಯಾಗಿ ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ ರೀತಿಯಾದಂಥ ನಮ್ಮ ತಾಲೂಕಲ್ಲಿ ಕಡಿಮೆ ನೀವೆಲ್ಲೋ ಒಂದು ಕಡೆ ನಮ್ಮ ಮಕ್ಕಳಿದ್ದಂಗೆ ನಮಗೂ ಕೂಡ ಮಕ್ಕಳಿದ್ದಾರೆ. ಭಾರಿ ಜವಾಬ್ದಾರಿಯುತವಾಗಿ ನಿಮ್ಮ ಭವಿಷ್ಯವನ್ನು ನೀವು ನಿರ್ಮಿಸ್ಕೋಬೇಕು. ನಿಮ್ಮ ಓದೋದ್ರ ಮುಖಾಂತರ ಗಮನ ಹರಿಸಿ ನಿಮ್ಮ ಮುಂದಿನ ಏನಾಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿ ಓದಿ ನೀವು ಗುರಿಯನ್ನ ಕಾಣ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿ ಇವತ್ತು. ನಂತರ ಮಾತನಾಡಿದ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ HS ಮಂಜುಶೆಟ್ಟಿಗೌಡ, ಈ ಕಾಲೇಜಿನಲ್ಲಿ ಉತ್ತಮ ಅನುಭವ ಹೊಂದಿದ ಉಪನ್ಯಾಸಕರಿದ್ದು ಸರ್ಕಾರವು ಪ್ರತಿ ವರ್ಷ ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನ ವ್ಯಯಿಸುತ್ತಿದೆ. ಆದ್ದರಿಂದ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳ ಮೂಲಕ ಸರ್ಕಾರಿ ಕಾಲೇಜಿನ ಘನತೆಯನ್ನು ಹೆಚ್ಚಿಸಬೇಕು ಎಂದರು. ಈ ಕುದುರೆಗಳಿಗೆ ಕೇಳಿದ್ರೆ ಹೆಸರು ಈ ಕುದುರೆಗಳಿಗೆ ಆ ಕಡೆ ಕಣ್ಣಿಗೆ ಇಸ್ಕೊಂಡಿದ್ರೆ ಗಮನಿಸಿರ್ತೀರ. ಅದ್ರ ಉದ್ದೇಶ ಏನು? ಅದು ಏನು ಯಾವಾಗಲೂ ನಮ್ಮ ಗುರಿ ಇರುತ್ತೆ ಆ ಕಡೆ ಕಾನ್ಸಂಟ್ರೇಟ್ ಅಂತ. ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗಿದ್ಮೇಲೆ ನಿಮ್ಮ ಗುರಿ ಏನಿದ್ರು ಸ್ಟಡೀಸ್ ಬಗ್ಗೆ ಪ್ರತಿ ವರ್ಷದಲ್ಲೂ ಕೂಡ ಎಕ್ಸಾಮ್ಸ್ ಬರ್ತದೆ. ಬಟ್ ಈ ಸೆಕ್ರೆಟರಿ ಎಕ್ಸಾಮ್ ಅನ್ನೋದು ನಿಮ್ಮ ಜೀವನದ ಅಮೂಲ್ಯವಾದ ಎಕ್ಸಾಮು. ಇದನ್ನ ತಾವೆಲ್ಲರೂ ಕೂಡ ಗಮನ ಹರಿಸಿ ನೀವೆಲ್ಲರೂ ಕೂಡ ಉತ್ತೀರ್ಣರಾಗಬೇಕು. ಇದರಲ್ಲಿ ನಮ್ಮ ಆಸೆ ಏನಿದೆ, ನಮ್ಮ MLA ಹೇಳಿದಾಗೆ ನೀವು ನೋಡ್ತಾ ಇದ್ದೀರಾ ಎಷ್ಟೋ ಶಾಲಾ ಕಾಲೇಜುಗಳು ನಡೆಸ್ತಾ ಇದೆ. ನೀವು ಗಮನಿಸಬಹುದಕ್ಕೆ ನಮ್ಮ ಬಾಯ್ಸ್ ಕಾಲೇಜ್ ಬರೀ ಇವತ್ತು ಸೈನ್ಸಿಗೆ 4 ಜನ ಅಡ್ಮಿಷನ್ ಆಗಿದೆ. ನಮ್ಮ ಪುಣ್ಯಗೆ ನಮ್ಮ ಗರ್ಲ್ಸ್ ಕಾಲೇಜು ಒಂದು 250 ಸ್ಟ್ರೆಂತನ್ನ ಹೊಂದ್ಕೊಂಡು ಇನ್ನೊಂದು ಕಾಲೇಜ್ ನಡೆಸ್ತಾ ಇದೆ. ಬಿಕಾಸ್ ಅದು ಏನಪ್ಪ ಅಂದ್ರೆ ನಿಮಗೆ ಒಳ್ಳೆ ಲೆಕ್ಚರ್ಸ್ಗಳಿದ್ದಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಲೆಕ್ಚರ್ಸ್ ಇದ್ದಾರೆ. ಸೊ ನೀವು ಅದನ್ನ ಬಳಸಿಕೊಂಡು ಯಾವಾಗಲೂ ಸರ್ಕಾರಿ ಶಾಲಾ ಕಾಲೇಜು ಇರಬೇಕು ಅಂದ್ರೆ ನೀವೆಲ್ಲರೂ ಕೂಡ ಒಂದು ಒಳ್ಳೆ ಪರ್ಸೆಂಟೇಜ್ ಇದ್ದಾಗ ಈ ಸರ್ಕಾರಿ ಶಾಲಾ ಕಾಲೇಜು ಉಳಿಯುತ್ತೆ. ಸರ್ಕಾರ ಪ್ರತಿ ವರ್ಷ ಬಜೆಟ್ ಅಲ್ಲಿ ನಿಮಗೆ ಶೈಕ್ಷಣಿಕವಾಗಿ ಇಷ್ಟು ಸರ್ಕಾರ ದುಡ್ಡನ್ನು ತೆಗೆದಿರ್ತದೆ. ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದೆ, ಒಳ್ಳೊಳ್ಳೆ ಲೆಕ್ಚರ್ಸ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಒಂದು ಸಾಮಾಜಿಕ ಸೇವೆ ತೊಡಗಬೇಕಾದ್ರೆ ನೀವೆಲ್ಲರೂ ಒಂದು ಉತ್ತೀರ್ಣರಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅದೇ ರೀತಿ ನಮ್ಮ ಉಪನ್ಯಾಸಕರು ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂದ್ರೆ ಸೈನ್ಸ್ ಸ್ಟೂಡೆಂಟ್ಸ್ ಎಷ್ಟೇ ಇದೆ ಸೆಕೆಂಡ್ ಇಯರ್. ಈ ಕಾರ್ಯಕ್ರಮದಲ್ಲಿ HR ವಿಶ್ವೇಶ್ವರಯ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿ KP ನಾರಾಯಣ್, ಪ್ರಾಂಶುಪಾಲರಾದ ಅನಂತರಾಜು KB, ಉಪ ಪ್ರಾಂಶುಪಾಲರಾದ ಬೋರಣ್ಣಗೌಡ, CDC ಸದಸ್ಯರಾದ ಶಶಿಕುಮಾರ್, ಮಂಜು, ಮೋಹನ್, ಸವಿತಾ ಸುರೇಶ್, ಮಹೇಶ್ವರಿ ಸೇರಿದಂತೆ ಹಲವರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್. ಎಲ್ಲೆಡೆ ವೈಕುಂಠ ಏಕಾದಶಿ ಅದ್ದೂರಿ ಆಚರಣೆ. ಬೆಳಗ್ಗಿನಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು, ಭಕ್ತಿ ಭಾವದ ವಾತಾವರಣ. ಸ್ವರ್ಗದ ಬಾಗಿಲು ಮೂಲಕ ಪ್ರವೇಶಿಸಿ ಅನೇಕ ಗಣ್ಯರು ಹಾಗೂ ಸಾವಿರಾರು ಭಕ್ತರಿಂದ ಶ್ರೀ ಲಕ್ಷ್ಮೀ ವೆಂಕಟರಮಣ ದರ್ಶನ. ಜನವರಿ 3 ಮತ್ತು 4ರಂದು ಚನ್ನರಾಯಪಟ್ಟಣದಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಕಪ್ ಕಬಡ್ಡಿ ಟೂರ್ನಿ. ಏಕಲವ್ಯ ಪ್ರಶಸ್ತಿ ವಿಜೇತರು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರಿಗೆ ವಿಶೇಷ ಸನ್ಮಾನ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳನ್ನು ಉತ್ತೇಜಿಸಲು ಆಯೋಜಕರ ಮನವಿ. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಜನ್ಮದಿನದ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ. 100 ಸಾರ್ವಜನಿಕರಿಂದ ರಕ್ತದಾನ. ಮಾನವೀಯ ಸೇವೆಗೆ ಮೆಚ್ಚುಗೆ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.